ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಪರಲೋಕದ ಜೀವುಳ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಆರ್ತಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಈ ದಿನದ ಈ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದು ಆರ್ತೆ ನಾವು ಒಂದು ಪಾಠವನ್ನು ಕಲಿಯುವುದಕ್ಕಾಗಿ ನಮ್ಮನ್ನು ಒಟ್ಟಾಗಿ ಸೇರಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಈ ಸಂದರ್ಭದಲ್ಲಿ ಬ್ರದರ್ ಅವ್ರ ಮೂಲಕ ನಮ್ಮೊಟ್ಟಿಗೆ ನೀನು ಮಾತನಾಡು, ನಮಗೆ ಬೋಧಿಸು, ನಾವು ಜ್ಞಾನದಿಂದ ನಮ್ಮನ್ನು ತುಂಬಿಸು, ಮತ್ತು ಬ್ರದರ್ ಅವರಿಗೆ ಒಳ್ಳೆ ಜ್ಞಾನವನ್ನು ಕೊಟ್ಟು ನಿನ್ನ ಜೀವುಳ್ಳ ವಾಕ್ಯಗಳನ್ನು ಸಂಪೂರ್ಣವಾಗಿ ನಮಗೆ ಅರ್ಥ ಮಾಡ್ಲಿಕ್ಕೆ ಬೇಕಂತ ಜ್ಞಾನವನ್ನು ಅವ್ರಿಗೆ ಸಹ ನೀವು ಕೊಟ್ಟು ಯೇಸುವೆ ಅಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತಾ, ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಬೆಳಗಿನಿಂದ ಸಾಯಂಕಾಲದವರೆಗೂ ಕೆಲಸ ಕಾರ್ಯಗಳಲ್ಲಿ ಆಗ್ಲಿ ಎಲ್ಲಾ ವಿಚಾರದಲ್ಲೇ ಆಗ್ಲಿ ದೇವರು ನಮ್ಮನ್ನ ಸುರಕ್ಷಿತವಾಗಿ ನಡೆಸ್ಕೊಂಡು ಬಂದು ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ಅವರ ಒಂದು ವಿಶೇಷವಾದಂತ ಒಂದು ವಾಕ್ಯಗಳನ್ನ, ಜೀವವುಳ್ಳ ಒಂದು ಮಾತುಗಳನ್ನ ಕೇಳುವಂತ ಒಂದು ಅವಕಾಶನ ಏರ್ಪಾಟ್ ಮಾಡಿದ್ದಕ್ಕಾಗಿ ತಂದೆಯ ದೇವರಿಗೆ ಮತ್ತೆ ಯೇಸು ಕ್ರಿಸ್ತರಿಗೆ ಒಂದಿನ ಅರ್ಪಿಸುವಂತರಾಗೋಣ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈ ದಿನ ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಕನ್ನಡದಲ್ಲಿ ಪೇಜ್ ನಂಬರ್ 186 ಒಂದು ಹೊಸದಾದಂತ ಒಂದು ಪಾಠನ ನಾವು ನೋಡ್ತಾ ಇದೀವಿ. ಅದಕ್ಕಿಂತ ಮುಂಚಿತವಾಗಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಕಳೆದ ವಾರ ವಿಶೇಷವಾಗಿ ಯೇಸು ಕ್ರಿಸ್ತರು ಮಾಡಿದಂತ ಒಂದು ಹಲವಾರು ಕಾರ್ಯಗಳು, ಅವ್ರು ಮಾಡಿರುವಂತ ಎಲ್ಲಾ ಅದ್ಭುತ ಕಾರ್ಯಗಳ ಬಗ್ಗೆ ಪಾಠನ ನಾವು ನೋಡಿದ್ವಿ. ಅವ್ರು ಮಾಡಿರುವಂತ ಎಲ್ಲಾ ಕಾರ್ಯಗಳು ಕೂಡ ಚೆನ್ನಾಗಿ ಮಾಡಿದ್ದೇನೆ ಅನ್ನೋ ರೀತಿಯಲ್ಲೇ ಇದ್ದಿದ್ರಿಂದ ಆ ಒಂದು ವಿಶೇಷವಾದಂತ ಒಂದು ಪಾಠಗಳನ್ನ ನಾವು ಕಳೆದ ವಾರ ನಾವು ನೋಡಿದ್ವಿ. ಈ ಒಂದು ವಾರನೂ ಕೂಡ ಅದೇ ಪಾಠ ಕಂಟಿನ್ಯೂಷನ್ ಸ್ವಲ್ಪ ಇದೆ, 2 ಪಾಠಗಳು, ಅದನ್ನು ಕೂಡ ನೋಡಿ ಅದ ನಂತರ ಒಂದು ನೂತನವಾದಂತ ಪಾಠಕ್ಕೆ ನಾವು ನೋಡುವಂತರಾಗಿರೋಣ. ಆತನ ಮಹಿಮೆಯು ತೋರಿ ಬಂದಿತ್ತು. ನಮ್ಮ ಕರ್ತನು ಮಾಡಿದ ಅದ್ಭುತಗಳ ಸಂಬಂಧವಾಗಿರುವ ಪ್ರಮುಖ ತತ್ವದ ಮೇಲಿನಿಂದ ನಮ್ಮ ದೃಷ್ಟಿಯನ್ನು ನಾವು ಕಳೆದುಕೊಳ್ಳದಿರೋಣ. ಆತನ ಕಾರ್ಯಭಾರವು ರೋಗಿಗಳನ್ನು ಗುಣಪಡಿಸುವುದು ಮತ್ತು ದೆವ್ವಗಳನ್ನು ಬಿಡಿಸುವುದೇ ಆಗಿರಲಿಲ್ಲ, ಆದರೆ ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಈಡಾಗಿ ಒಪ್ಪಿಸಿಬಿಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು. ಆತನ ಕಾರ್ಯದ ಎರಡನೆಯ ಮುಖ್ಯ ವಿಷಯವು ಆತನ ಹೆಜ್ಜೆಯ ಜಾಡನ್ನು ಅನುಸರಿಸ ಸಲುವಾಗಿ ನಿಜವಾದ ಇಸ್ರೇಲರನ್ನು ಕರೆಯುವುದು ಮತ್ತು ಅವರು ತಂದೆಯಿಂದ ಅಂಗೀಕರಿಸಲ್ಪಟ್ಟವರಾಗಿ ಪಂಚಶತಮ ದಿನದಂದು ಮತ್ತು ನಂತರದಲ್ಲಿ ಪವಿತ್ರಾತ್ಮನಿಂದ ಹುಟ್ಟುವವರಾಗುವುದು. ಅದ್ಭುತಗಳು ಮತ್ತು ರೋಗ ಗುಣಪಡಿಸುವಿಕೆಗಳು ನಡೆಸಲ್ಪಟ್ಟಿದ್ದು ಕೇವಲ ಸಾಂದರ್ಭಿಕವಾಗಿದ್ದು ಅವು ಆತನ ನಿಜವಾದ ಕೆಲಸವಾಗಿರಲಿಲ್ಲ. ಆ ಅದ್ಭುತಗಳು ಮತ್ತು ರೋಗ ಗುಣಪಡಿಸುವಿಕೆಗಳು ಒಂದು ಅರ್ಥದಲ್ಲಿ ಸಾಂದರ್ಭಿಕವಾಗಿದ್ದು ಆತನ ರಾಜ್ಯವು 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿ ನಡೆಸುವ ದೊಡ್ಡ ಕಾರ್ಯಗಳ ಒಂದು ಸಣ್ಣ ಪ್ರಮಾಣದ ನಿದರ್ಶನಗಳಾಗಿರುವುದು. ಆಗ ಕುರುಡರ ಕಣ್ಣು ಕಾಣುವುದು, ಕಿವುಡರ ಕಿವಿ ಕೇಳುವುದು ಎಂಬುದು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ಒಂದು ವಿಶೇಷವಾದಂತ ರೀತಿಯಲ್ಲಿ ಅವ್ರು ಮಾಡಿದಂತ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ನಾವು ನೋಡ್ತೀವಿ. ಆದ್ರೆ ಇಲ್ಲಿ 2 ಅಂಶಗಳನ್ನ ನಾವು ಇಲ್ಲಿ ನೋಡ್ತೀವಿ. ಮೊದಲನೇದಾಗಿ ಯೇಸು ಕ್ರಿಸ್ತರು ರೋಗಿಗಳನ್ನ, ದೆವ್ವ ಹಿಡಿದವರನ್ನ, ಅದಾದ್ಮೇಲಿಂದ ಮೈಯಲ್ಲಿ ನೆಟ್ಗಿಲ್ದವ್ರನ್ನ, ಇವ್ರನ್ನೆಲ್ಲ ಗುಣಪಡಿಸ್ಕೊಂಡು ಬರ್ತಾ ಇದ್ರು. ಪ್ರಿಯರೇ, ಇದು ಬಂದು ಒಂದು ಭಾಗ ಆಗಿದ್ರೆ ಅದರಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ವಿಮೋಚನೆ ಕೂಡ ಅಡಕವಾಗಿದೆ. ಯೇಸು ಕ್ರಿಸ್ತರು ಅವರು ಇಡೀ ಲೋಕಕ್ಕೆ ಬರೀ ಆರೋಗ್ಯನ ಕೊಡೋದಕ್ಕೆ ಮತ್ತೆ ರೋಗಗಳನ್ನ ನಿವಾರಣೆ ಮಾಡೋದಕ್ಕೆ, ದೆವ್ವಗಳನ್ನ ಬಿಡಿಸೋದಕ್ಕೋಸ್ಕರ ಬಂದಿರಲ್ಲ. ಅವರು ಮೊದಲನೇದಾಗಿ ಇಡೀ ಲೋಕ ಜನರಲ್ಲಿ ಇದ್ದಂತ ಒಂದು ಪಾಪ ಅನ್ನೋ ಒಂದು ಆ ಒಂದು ಶಾಪನ ತೆಗ್ಸೋದಕ್ಕೋಸ್ಕರನೇ ಈಡು ಬಲಿಯಾಗಿ ಬಂದಂತ ಒಂದು ಕರ್ತವ್ಯ. ಅದಾದ್ಮೇಲೆ ಎರಡನೇದು ಏನು ಅಂತ ನಾವು ನೋಡ್ಬೇಕಾದ್ರೆ, ಇಡೀ ಪ್ರಪಂಚದಲ್ಲಿ ತನ್ನ ಜನ ಅಂತ ಅಂದ್ಬಿಟ್ಟು ಆರಿಸ್ಕೊಂಡಂತ ಮುಖ್ಯವಾಗಿ ಇಸ್ರೇಲ್ ಜನರನ್ನ ಆ ಒಂದು ಮಹಿಮೆ ಉಳ್ಳ ಒಂದು ಅಧಿಕಾರಕ್ಕೆ ತರೋದಕ್ಕೋಸ್ಕರ
ಅವರ ಮಧ್ಯದಲ್ಲಿ ವಾಸ ಮಾಡಿದ್ರು ಆತ್ಮೀಯರೇ. ಇಷ್ಟೆಲ್ಲ ಅಂಶಗಳನ್ನ ಯೇಸು ಕ್ರಿಸ್ತರು ಮಾಡಿರ್ಬೇಕಾದ್ರೆ ಅವರನ್ನ ಏನ್ ಮಾಡ್ಕೊಂಡ್ ಬಂದ್ರು ಅಂತಂದ್ರೆ, ಬರೀ ಇಸ್ರೇಲ್ ಜನರು ಏನ್ ಮಾಡಿದ್ರು ಅಂದ್ರೆ ಅವರ ಒಂದು ವಿಶೇಷವಾದಂತ ಯೋಜನೆಯನ್ನ ಅರ್ಥ ಮಾಡ್ಕೊಳ್ದೆ ಅವರು ಸಾಧಾರಣ ಅಂತ ಅನ್ನಿಸ್ಬಿಟ್ರು. ಆದ್ರೆ ಇದೆಲ್ಲ ಏನಾಗಿದೆ ಅಂದ್ರೆ ಮುಂದೆ ಬರುವಂತ ಒಂದು 1000 ವರ್ಷಗಳಲ್ಲಿ ವಿಶೇಷವಾದ ಒಂದು ಪಾಠವಾಗಿ ಮಾರ್ಪಾಟಾಗಿರುತ್ತೆ. ಆನಂತರ ಎಲ್ರಿಗೂ ಕೂಡ ಅದ್ಭುತಗಳ ಬಗ್ಗೆ ಅದೇ ಒಂದು ವಿಶೇಷವಾದಂತ ಪಾಠ. ಈಗೆಲ್ಲ ಅದ್ಭುತನ ಹೊಂದಿರ್ತಾರೆ, ಬಟ್ 1000 ವರ್ಷದಲ್ಲಿ ಕಿವುಡನೇ ಆಗ್ಲಿ ಕುರುಡನೇ ಆಗ್ಲಿ ಯಾರು ಕೂಡ ಇರೋದಿಲ್ಲ ರೀ. ಎಲ್ರು ಕೂಡ ಗುಣವಾಗಿರೋದ್ರಿಂದ ಆಗನ್ಗೂ ಈಗನ್ಗೂ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ದೇವರು ನಡ್ಸುವಂತ ಒಂದು ಘಟನೆಗಳ ಬಗ್ಗೆ ಸಾರಾಂಶನ ಕೊಟ್ರು. ನೆಕ್ಸ್ಟ್ ಪ್ಯಾರ ನೋಡೋಣ. ನೆಕ್ಸ್ಟ್ ಪ್ಯಾರ ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ದೈವಿಕ ಯೋಜನೆಯನ್ನು ವಿವರಿಸಿ ಹೇಳುವುದು ಮತ್ತು ಜನರ ಮನೋನೇತ್ರಗಳನ್ನು ಮತ್ತು ಕಿವುಡಾದ ಅವರ ಕಿವಿಗಳನ್ನು ತೆರೆಯುವುದು ಯೇಸುವಿಗೆ ಇನ್ನೂ ಮಹತ್ತರವಾದ ಹಾಗೂ ಭವ್ಯವಾದ ಕಾರ್ಯಗಳಾಗಿದ್ದವು. ಆದರೆ ಆತನು ಉನ್ನತ ಸ್ಥಾನಕ್ಕೆ ಏರಿಸಲ್ಪಡುವವರೆಗೂ ಮತ್ತು ತನ್ನ ಯಜ್ಞ ಫಲವನ್ನು ನಂಬುವವರಿಗೆ ಹಂಚಿಕೊಟ್ಟು ಅವರನ್ನು ನೀತಿವಂತರಾಗಿ ನಿರ್ಣಯಿಸುವವರೆಗೂ ಈ ಕಾರ್ಯ ಯಾವ ಮಟ್ಟದಲ್ಲಿಯೂ ನೆರವೇರಲು ಸಾಧ್ಯವಾಗದೇ ಇತ್ತು. ಆದುದರಿಂದ ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದು, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು, ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ದೇವರ ಒಂದು ಯೋಜನೆಗಳು ಏನಾಗಿತ್ತು ಅಂತಂದ್ರೆ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ಇತ್ತು. ಜನರಿಗೆ ಒಂದು ಮನೋನೇತ್ರನ ತೀರಿಸೋದು, ಅವರ ಒಂದು ಕಿವುಡುತನ ಮುಂಕತನ ಎಲ್ಲ ಇದೆಯಲ್ಲ ಅದನ್ನೆಲ್ಲ ತೆಗ್ಸೋದೇ ಯೇಸು ಕ್ರಿಸ್ತರ ಒಂದು ವಿಶೇಷವಾದಂತ ಒಂದು ಕರ್ತವ್ಯ ಆಗಿತ್ತು ಪ್ರಿಯರೇ. ಇದನ್ನ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತ ಉತ್ಸಾಹದಿಂದಲೂ ತುಂಬಾ ತ್ವರತೆಯಿಂದಲೂ ಇದ್ರು. ಅದಾದ್ಮೇಲೆ ಅವರ ಒಂದು ವಿಶೇಷವಾದಂತ ಯಜ್ಞದ ಫಲ ಅಂದ್ರೆ ಏನು ಅಂತಂದ್ರೆ, ಯೇಸು ಕ್ರಿಸ್ತರ ಒಂದು ಮೈನ್ ಥಾಟೇ ಏನಾಗಿತ್ತು ಅಂತಂದ್ರೆ ಎಲ್ರನ್ನೂ ಕೂಡ ಗುಣಪಡಿಸ್ಬಿಡೋದು, ಎಲ್ರನ್ನೂ ಅದ್ಭುತ ಮಾಡ್ಬಿಡೋದಲ್ಲ ರೀ. ಎಲ್ರಿಗೂ ಒಂದು ಮಾರ್ಗನ ಸಿದ್ಧ ಮಾಡೋದು, ಪ್ರತಿಯೊಬ್ಬರಿಗೂ ನಾಶನ ಮಾರ್ಗದಿಂದ ಬಿಡುಗಡೆನ ಹೊಂದಿ ತಂದೆ ಬಳಿಗೆ ಬರುವಂತ ಒಂದು ವಿಶೇಷವಾದಂತ ಒಂದು ಮಾರ್ಗನ, ಅದೇ ಇಕ್ಕಟ್ಟಾದ ಮಾರ್ಗ, ಅದೇ ಯೇಸು ಕ್ರಿಸ್ತರು ನಡೆದು ಹೋದಂತ ಆ ಒಂದು ಮಾರ್ಗದ ಬಗ್ಗೆನೆ ನಮ್ಗಿಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ಯಾರ ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರ. ಮತ್ತು ಇದು ಈ ದಿನದಲ್ಲಿನ ಯೇಸುವಿನ ಹಿಂಬಾಲಕರ ವಿಷಯವೂ ಆಗಿರುವುದು. ಆತನು ನಡೆಸಿದ್ದ ಕ್ರಿಯೆಗಳಿಗಿಂತಲೂ ಮಹತ್ತಾದ ಕ್ರಿಯೆಗಳನ್ನು ಇವರು ನಡೆಸಲು ಅನುವು ಮಾಡಿರಲಾಗುವುದು. ಅವು ಈ ಅದ್ಭುತಗಳಿಗಿಂತಲೂ ಮಹತ್ತಾದವುಗಳು. ಕಾರಣ ಶಾರೀರಿಕವಾದ ಕಣ್ಣುಗಳನ್ನು ತೆರೆಯುವುದಕ್ಕಿಂತಲೂ ಮನೋನೇತ್ರಗಳನ್ನು ತೆರೆಯುವುದು ಖಂಡಿತವಾಗಿಯೂ ಮಹತ್ತಾದ ಅದ್ಭುತ ಕಾರ್ಯಗಳಾಗಿರುವುದು. ಶಾರೀರಿಕವಾದ ಕಿವಿಗಳನ್ನು ತೆರೆಯುವುದಕ್ಕಿಂತಲೂ ಮನಸ್ಸಿನ ಕಿವಿಗಳನ್ನು ತೆರೆಯುವುದು ಹೆಚ್ಚು ಆಶ್ಚರ್ಯಕರವಾದದ್ದು. ಮೂಕನು ತನ್ನ ಮನಸ್ಸಿನಲ್ಲಿ ದೇವರಿಗೆ ಸ್ತೋತ್ರವನ್ನು ಹಾಡುವಂತೆ ಮಾಡುವುದು ಸಹಜವಾಗಿ ನುಡಿಯುವಂತೆ ಮಾಡುವುದಕ್ಕಿಂತಲೂ ಇನ್ನೂ ಮಹತ್ತಾದ ಕಾರ್ಯವಾಗಿರುವುದು. ಯೇಸುವು ಮಾಡಿದ ಅದ್ಭುತಗಳಿಗಿಂತಲೂ ಮಹತ್ತಾದ ಕಾರ್ಯಗಳನ್ನು ನಾವು ಸ್ವತಃ ಮಾಡಲು ಸಾಧ್ಯವೆನ್ನುವುದಲ್ಲ, ಇಲ್ಲವೇ ಇವುಗಳನ್ನು ನಾವು ಮಹಾಪುರುಷರಂತೆ ಮಾಡಲು ಸಾಧ್ಯವೆಂಬುದೂ ಅಲ್ಲ. ಯಾಕೆಂದರೆ ಆತನನ್ನು ಬಿಟ್ಟು ನಾವು ಏನೂ ಮಾಡಲಾರೆವು. ರೋಗಿಗಳನ್ನು ಗುಣಪಡಿಸಲು ಮತ್ತು ದೆವ್ವಗಳನ್ನು ಬಿಡಿಸಲು ಅಪೊಸ್ತಲರನ್ನು ಕಳುಹಿಸಿಕೊಟ್ಟಾಗ ಅವರು ನಡೆಸಿದ ಕಾರ್ಯಗಳನ್ನು ಮಾಡುವುದು ಯೇಸುವೆ. ಹಾಗೆಯೇ ಈಗಲೂ ತನ್ನ ಪ್ರತಿಷ್ಠಿತರ ಮೂಲಕ ಮಹತ್ತಾದ ಕಾರ್ಯಗಳನ್ನು ನಡೆಸುತ್ತಿರುವವನು ಯೇಸುವೆ ಎಂಬುದು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ಹಿಂಬಾಲಿಸ್ತಿರುವಂತ ಜನರುಗಳು ಆಗಿರುವಂತ ಜನರುಗಳ ಒಂದು ಉದ್ದೇಶ ಏನಾಗಿತ್ತು ಅಂತಂದ್ರೆ, ಯೇಸು ಕ್ರಿಸ್ತರು ಮಾಡುವಂತ ಎಲ್ಲ ಅದ್ಭುತ ಕಾರ್ಯಗಳು, ಮೋಹನ ಕಾರ್ಯಗಳೆಲ್ಲಾನು ಕೂಡ ಏನಾಗಿದೆ ಅಂತಂದ್ರೆ ಅದು ಹೇರಳವಾಗಿದೆ. ಇದ್ರ ಮುಖಾಂತರ ಎಲ್ರಿಗೂ ಕೂಡ ಒಂದು ವಿಶೇಷವಾದಂತ ರೀತಿ ಬಿಡುಗಡೆ ಉಂಟಾಗುವಂತ ಒಂದು ಸನ್ನಿವೇಶ ಅಂತ ಅನ್ಕೊಬಿಟ್ಟಿದ್ರು. ಅಂದ್ರೆ ಮೆಸ್ಸಿಯ ಭೂಲೋಕದಲ್ಲಿದ್ದಾಗ ಭೂಲೋಕದಲ್ಲಿ ಎಲ್ರು ಕೂಡ ಹರ್ಷವಾಗಿ ಸಂತೋಷವಾಗಿರುವಂತ ಒಂದು ಮೂಮೆಂಟ್,
ಸೊ ಆ ಒಂದು ಮೂಮೆಂಟ್ ಏನಾಗಿತ್ತು ಅಂತಂದ್ರೆ ಯೇಸು ಕ್ರಿಸ್ತರು ಹೋಗುವಾಗ್ಲು ಬರುವಾಗ್ಲು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಏನೇನ್ ಇರಲ್ಲ ಅದನ್ನೆಲ್ಲ ಸಂಪೂರ್ಣ ಕೊಟ್ಬಿಟ್ಟು ಸಮಾಧಾನನ ಏರ್ಪಾಟ್ ಮಾಡಿ ಹೋಗ್ತಾ ಇದ್ರು. ಅಂದ್ರೆ ಯಹೂದಿಗಳ ಜನರ ಮಧ್ಯದಲ್ಲಿ ಈ ರೀತಿ ಇರ್ಬೇಕಾದ್ರೂ ಕೂಡ ಇಷ್ಟೆಲ್ಲ ಕೃತಜ್ಞತೆ ಇಷ್ಟೆಲ್ಲ ಮಾಡಿದ್ದು ಯಾಕೆ ಅಂತಂದ್ರೆ ದೇವರ ಒಂದು ಪ್ರೀತಿನ ಮತ್ತೆ ಅವ್ರು ಅರ್ಥ ಮಾಡ್ಕೊಳ್ಳಿ, ದೇವರ ಒಂದು ಆಶ್ಚರ್ಯಕರವಾದಂತ ಒಂದು ಬೆಳಕಿನ ಕಡೆಗೆ ಇವರು ಮತ್ತೆ ತಿರುಗಿ ಬರ್ಲಿ. ಏನಕ್ಕಂದ್ರೆ ಈ ಒಂದು ವಿಚಾರನೇನೆ ಅಬ್ರಾಮ್ ಅಬ್ರಾಮ್, ಇಸಾಕ್, ಯಾಕೋಬ್ರು ಎಲ್ರು ಕೂಡ ಎದುರು ನೋಡಿದ್ರು. ಬಟ್ ಅವ್ರಿಗೆ ಯಾರಿಗೂ ಕೂಡ ಈ ತರ ಸಿಗ್ಲಿಲ್ಲ ಅವಕಾಶಗಳು. ಬಟ್ ಈ ಜನರಿಗಾದ್ರೂ ಸಿಕ್ಕಿ ಇವ್ರಾದ್ರೂ ಒಳ್ಳೆ ರೀತಿ ದೇವ್ರನ್ನ ಕಂಡ್ಕೊಳ್ಳಿ ಅಂತ ಅನ್ಬಿಟ್ಟು ದೇವ್ರ ಇಷ್ಟೆಲ್ಲ ಆಶೀರ್ವಾದನೆಲ್ಲ ಮಾಡಿದ್ರು ತನ್ನ ಮಗನ ಮುಖಾಂತರ. ಬಟ್ ಯಾಕೆಂದ್ರೆ ಇವರೆಲ್ಲಾನು ಕೂಡ ಅಪನಂಬಿಕೆ ತೋರಿಸಿದ್ರಿಂದಲೇ ಈ ರೀತಿ ಆಗಿದ್ದು. ನೋಡಿ, ಯೇಸು ಕ್ರಿಸ್ತರು ಸುಮ್ನೆ ರೋಗನ ಗುಣಪಡಿಸಿರಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿ, ದೆವ್ವಗಳನ್ನು ಬಿಡಿಸ್ತಿರ್ಲಿಲ್ಲ. ಇದನ್ನೆಲ್ಲ ಯಾಕೆ ಮಾಡಿದ್ರು ಅಂದ್ರೆ ಅವ್ರಿಗೆಲ್ಲ ಒಂದ್ ಒಳ್ಳೆ ದಾರಿನ ಏರ್ಪಾಟ್ ಮಾಡೋದಕ್ಕೋಸ್ಕರ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಅಪೊಸ್ತಲರು ಕೂಡ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಆಯ್ತಾ? ಇಲ್ಲ, ಆಗ್ಲಿಲ್ಲ. ಏನಕ್ಕಂದ್ರೆ ಅನ್ಯರ ಕಡೆ ಆ ಒಂದು ಕೃಪೆನ ತಿರುಗಿದ್ರಿಂದ ಈ ಒಂದು ಯಹೂದಿಗಳ ಒಂದು ಕೃಪೆ ಹೋಗಿದ್ರಿಂದ, ಅನ್ಯರ ಕಡೆ ತಿರುಗಿರೋದ್ರಿಂದ ಅನ್ಯರಿಗೆ ದೇವರ ಒಂದು ಯೋಜನೆಯನ್ನ, ದೇವರ ದೈವಿಕವಾದಂತ ಒಂದು ಯೋಜನೆಯನ್ನ ವಿಸ್ತಾರ ಮಾಡೋದಾಯ್ತು. ಯೇಸು ಕ್ರಿಸ್ತರಿಗೂ ಕೂಡ ಆ ಒಂದು 3 ವರ್ಷಗಳ ಕಾಲ ಅವರ ಒಂದು ಮೈಂಡ್ ಥಾಟ್ ಏನಾಗಿತ್ತು ಅಂದ್ರೆ ದೇವ್ರ ಯೋಜನೆ ಸಂಪೂರ್ಣವಾಗಿ ಎಲ್ರಿಗೂ ವಿಸ್ತಾರ ಮಾಡ್ಬೇಕು, ತಿಳಿಸ್ಬೇಕು ಅನ್ನೋದೇ ದೇವ್ರ ಯೋಜನೆ ಆಗಿ ಯೇಸು ಕ್ರಿಸ್ತರ ಯೋಜನೆ ಆಗಿತ್ತು. ಅದನ್ನೇ ಮಾಡ್ತಾ ಮತ್ತೆ ಅದ್ಭುತಗಳನ್ನ ಕೂಡ ಮಾಡ್ತಾ ಮತ್ತೆ ಪರಿಸರ ಸದುಕಾರ ಜೊತೆನೂ ಕೂಡ ಎಲ್ಲಾ ರೀತಿಯ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತಾ ಅವರು ನಡ್ಕೊಂಡು ಬಂದ್ರು ಪ್ರಿಯರೇ. ಇದೇ ನಮ್ಮ ಗುರುಗಳು ತೋರಿಸಿರೋ ಮಾರ್ಗದಲ್ಲೇನೆ ನಾವು ನೀವು ಕೂಡ ನಡಿಬೇಕು. ಸೊ ನಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆನೇ ನಾವು ಒಲವನ್ನ ತೋರ್ಸೋದಕ್ಕಿಂತ ಮಿಗಿಲಾಗಿ ದೇವರ ಒಂದು ಯೋಜನೆಯನ್ನ ಅರ್ಥಕೊಂಡಿರುವಂತ ನಾವು ಅದನ್ನು ಕೂಡ ಕೆಲವರಿಗೆ ತಿಳಿಸಿ ಇನ್ನೂ ಹೆಚ್ಚಾಗಿ ನಾವು ಸತ್ಯದಲ್ಲಿ ನೆಲೆಯೂರಿ ಇನ್ನು ಅವ್ರಿಗೂ ಕೂಡ ನೆಲೆಯೂರಿಸೋದ್ರಿಂದ ನಮಗೂ ಕೂಡ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನ ಬಿಲ್ಡ್ ಆಗುವಂತ ಒಂದು ಪಾಸಿಬಿಲಿಟಿ ಹೆಚ್ಚಾಗಿರುತ್ತೆ ಅನ್ಬಿಟ್ಟನೆ ರಜಲ್ ಬ್ರದರ್ ಅವರು ಡಿಫೈನ್ ಮಾಡ್ತಾ ಇರೋದು. ಸೊ ಇನ್ನೊಂದು ನೆಕ್ಸ್ಟ್ ವಾರ ನಾವು ನೋಡೋಣ. ನೆಕ್ಸ್ಟ್ ಬೇರೆ ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಶ್ವೇತಾ ಸಿಸ್ಟರ್, ದೀಪಾ ಸಿಸ್ಟರ್, ಚಿತ್ರಾ ಸಿಸ್ಟರ್. ಬ್ರದರ್ ಅದು ನಮ್ಮ ಹತ್ರ ಇಲ್ಲ. ಓಕೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನೆಕ್ಸ್ಟ್ ಅನು ಸಿಸ್ಟರ್ ಕಂಟಿನ್ಯೂ ಮಾಡಿ. ಓಕೆ. ಬೇರೊಂದು ಗುಂಪಿಗೆ ಅದ್ಭುತವಾಗಿ ಆಹಾರ ಒದಗಿಸಿದ್ದು. ಈ ಪಾಠದ ಮುಕ್ತಾಯದ ಭಾಗದ ವಿವರಣೆಯಲ್ಲಿ ಹೇಳಿರುವ 7 ರೊಟ್ಟಿಯಿಂದ 4,000 ಜನರಿಗೆ ಊಟ ಮಾಡಿಸಿ 7 ಹೆಡಿಗೆ ರೊಟ್ಟಿಯ ತುಂಡುಗಳನ್ನು ಕೂಡಿಸಿದ ಸಂಗತಿಯು ಯೇಸುವಿನ ಶಕ್ತಿಯ ಅಥವಾ ಆತನೇ ವ್ಯಕ್ತಪಡಿಸಿ ಹೇಳಿರುವಂತೆ ಆತನಲ್ಲಿದ್ದ ದೇವರ ಶಕ್ತಿಯ ಮತ್ತೊಂದು ಪ್ರದರ್ಶನವಾಗಿತ್ತು. 5,000 ಜನರಿಗೆ ಊಟ ಮಾಡಿಸಿದಾಗ 5 ರೊಟ್ಟಿ ಮತ್ತು 2 ಮೀನು ಬಳಸಲಾಗಿತ್ತು ಮತ್ತು ಅವುಗಳನ್ನು ಒಬ್ಬ ಚಿಕ್ಕ ಹುಡುಗನಿಂದ ಪಡಕೊಂಡದ್ದಾಗಿತ್ತು. ಈ ಸಂದರ್ಭದಲ್ಲಿ ಶಿಷ್ಯರಲ್ಲಿಯೇ 7 ರೊಟ್ಟಿಗಳಿದ್ದವು ಹಾಗೂ ಅವರು ಜನರ ಗುಂಪಿಗೆ ಊಟ ಮಾಡಿಸುವುದಕ್ಕಾಗಿ ತಮ್ಮಲ್ಲಿದ್ದ ಎಲ್ಲವನ್ನೂ ಕೊಟ್ಟು ಬಿಟ್ಟಿದ್ದರು ಮತ್ತು ಎಲ್ಲರೂ ಸಾಕಾಗುವಷ್ಟು ಹೊಂದಿದ್ದರು. ಅಲ್ಲದೆ ನಮ್ಮ ಒಡೆಯನ ಆದೇಶದ ಅನುಸಾರವಾಗಿ ಮಿಕ್ಕ ರೊಟ್ಟಿ ತುಂಡುಗಳನ್ನು ಮತ್ತೆ ಕೂಡಿಸಲಾಗಿತ್ತು. ಕಂಟಿನ್ಯೂ ಮಾಡಿ ಸಿಸ್ಟರ್ ಆ ಪ್ಯಾರಾಫುಲ್. ಈ 2 ಸಂದರ್ಭದಲ್ಲಿಯೂ ಒಡೆಯನು ಮಿತವನ್ನು ತೋರಿಸಿಕೊಟ್ಟಿದ್ದು ತನ್ನ ಹಿಂಬಾಲಕರಲ್ಲಿಯೂ ಮಿತ ವ್ಯಯವನ್ನು ಪ್ರೋತ್ಸಾಹಿಸಿದನೆಂಬುದು ಗಮನಾರ್ಹವಾದುದು. ನಿಸ್ಸಂದೇಹವಾಗಿಯೂ ಆತನಿಗೆ ಬಗೆಬಗೆಯ ರಸವತ್ತಾದ ಭಾರೀ ತಿಂಡಿ ತಿನಿಸುಗಳನ್ನು ಉಂಟು ಮಾಡುವುದು ಅಷ್ಟೇ ಸುಲಭವಾಗಿತ್ತು. ಆಗ ಬಳಸಲಾಗಿದ್ದ ರೊಟ್ಟಿಯು ಪ್ಯಾಲೆಸ್ತೈನದಲ್ಲಿನ ಸ್ಥಳೀಯರು ಈಗಲೂ ಬಳಸುವ ರೀತಿಯದ್ದೇ ಆಗಿತ್ತು. ಅದು ನಿಮ್ಮ ದೊಡ್ಡ ಸಿಹಿ ರೊಟ್ಟಿಗಳು ಅಥವಾ ಬನ್ನದ ಗಾತ್ರದಾಗಿದ್ದು ಅವುಗಳನ್ನು ಸಂಪೂರ್ಣವಾಗಿ ಗೋಧಿ ಹಿಟ್ಟಿನಿಂದ ಮಾಡಲಾಗುತ್ತಿತ್ತು. ಐಗುಪ್ತ ಮತ್ತು ಪ್ಯಾಲೆಸ್ತೈನದ ಸ್ಥಳೀಯರಲ್ಲಿ ಅನೇಕ ದೃಢಕಾಯರು ಹೆಚ್ಚು ಕಡಿಮೆ ಪೂರ್ಣವಾಗಿ ಈ ರೊಟ್ಟಿಯ ಮೂಲಕವೇ ಜೀವಿಸುತ್ತಿರುವಂತೆ ಕಾಣುವುದು. ಸುಮಾರು 2 ರೊಟ್ಟಿಗಳು ಅವರ ಒಂದು ಸಾರಿಯ ಊಟವಾಗಿರುವುದು. ನಮ್ಮಲ್ಲಿ ಕೆಲವರು ಇದೇ ಬಗೆಯ ಸಾಧಾರಣವಾದ ಆಹಾರದ ಮೂಲಕ
ಅಷ್ಟೇ ಆರೋಗ್ಯವಂತರು ದೃಢಕಾಯರು ಆಗಿರಲು ಖಂಡಿತವಾಗಿಯೂ ಸಾಧ್ಯ. ದೇವರಲ್ಲಿ ನಂಬಿಕೆಯನ್ನಿಟ್ಟು ನಮ್ಮ ಅನುದಿನದ ಆಹಾರವನ್ನು ಕೃತಜ್ಞತಾಪೂರ್ವಕವಾದ ಹೃದಯವುಳ್ಳವರಾಗಿ ಬಳಸುವುದು ನಮಗೆ ಬಿಟ್ಟಿದ್ದು. ಎಷ್ಟು ಸರಳವಾಗಿದ್ದರೂ ಅದು ದೇವ ಆಶೀರ್ವಾದದಿಂದ ಕೂಡಿರುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಕೊನೆಯದಾಗಿ ಈ ಒಂದು ಪಾಠದ ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದೀವಿ. ನೋಡಿ, ನಮ್ಮ ಯೇಸು ಕ್ರಿಸ್ತರು ಅದ್ಭುತ ಕಾರ್ಯಗಳನ್ನ ಮಾಡಿದ್ರು ಆಹಾರದ ಮೇಲೆ. ಅದು ಬಂದು 2 ವರ್ಗದ ಜನರ ಹತ್ರ ಮಾಡಿದ್ದಾರೆ. ಅಂದ್ರೆ 2 ಗುಂಪಿನ ಜನ, ಒಂದು ಬಂದು 4,000 ಜನರ ಮಧ್ಯದಲ್ಲಿ, ಇನ್ನೊಂದು 5,000 ಜನರ ಮಧ್ಯದಲ್ಲಿ. ಒಂದ್ರ ಬಂದು 7 ರೊಟ್ಟಿ ಇರುವಂತ ಒಂದು ಜಾಗದಲ್ಲಿ 5,000 ಜನ ಆಹಾರನ ಇನ್ನೂ ಹೆಚ್ಚಿಗೆ ಜನ ತಿಂತಾರೆ. ಮತ್ತೆ 5 ರೊಟ್ಟಿ ಇರುವಂತ ಜಾಗದಲ್ಲಿ 5,000 ಜನರು ಕೂಡ ಒಳ್ಳೆ ಆಹಾರನ ಸೇವನೆ ಮಾಡಿದ್ದಾರೆ. ನೋಡ್ಬೇಕಾದ್ರೆ ಆ ಊರಲ್ಲಿ ಇದ್ದಿದ್ದಂತದನ್ನೇ ಯೇಸು ಕ್ರಿಸ್ತರು ಏನ್ ಮಾಡಿದ್ರು, ಪ್ರಾರ್ಥನೆ ಮಾಡಿ ಡಬಲ್ ಮಾಡಿದ್ರು. ಬಟ್ ಇಲ್ಲೊಂದು ಪ್ರಶ್ನೆ ನಮಗ್ ಬರುತ್ತೆ, ಯೇಸು ಕ್ರಿಸ್ತರಿಗೆ ಬೇರೆ ಎಲ್ಲ ಆಹಾರಗಳನ್ನ ಸೇವನೆ ಮಾಡಕ್ ಪ್ರಾರ್ಥನೆ ಮಾಡಿ ತಯಾರಿ ಮಾಡಕ್ ಆಗ್ತಿಲ್ವಾ? ಈಗ ಉದಾಹರಣೆ ನೀವು ಈಗ ನೋಡಿ, ನಮ್ಗೆಲ್ಲಾ ಮದ್ವೆ ಗಿದ್ವೆಗೆ ಎಲ್ಲಾದ್ರೂ ಊಟಕ್ಕೆ ಹೋದ್ರೆ ಎಷ್ಟೊಂದು ಬಗೆ ಬಗೆಯ ಪಲ್ಯಗಳು, ಬಗೆ ಬಗೆಯ ಊಟ ತಿನಿಸುಗಳೆಲ್ಲ ಇರ್ತದೆ. ಆ ರೀತಿ ಯೇಸು ಕ್ರಿಸ್ತರು ಮಾಡಕ್ ಆಗ್ತಿರ್ಲಿಲ್ಲ ಅಂದ್ರೆ ಖಂಡಿತ ಆಗ್ತಿತ್ತು. ಬಟ್ ಇಸ್ರೇಲ್ ಜನರಿಗೆ ಮೇನ್ ಮೀಲೆ ಅದಾಗಿತ್ತು ಪ್ರಿಯ ಸಹೋದರ ಮತ್ತು ಸಹೋದರ. ಬ್ರೆಡ್ ಅಂದ್ರೆ ರೊಟ್ಟಿನೇ ಅವ್ರಿಗೆ ಮೇನ್. ಬೇರೆದ್ ಕೊಟ್ರೆ ಅವರು ಅಕ್ಸೆಪ್ಟೇ ಮಾಡೋದಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ. ಅಂತ ಒಂದು ಜನಾಂಗ ಆ ಒಂದು ಜನರು. ಅವರ ಒಂದು ಆಹಾರ ಪದ್ಧತಿನೂ ಕೂಡ ಅವರು ಚೇಂಜ್ ಮಾಡ್ಕೊಂಡಿರಲ್ಲ. ಈಗ ನೌಡೇಸ್ ಈಗೀಗ ಏನಾಗಿದೆ ಅಂತಂದ್ರೆ, ಜನರಲ್ಲಿ ಎಲ್ಲಾ ತರದ ಬಗೆಯ ಫುಡ್ಗಳನ್ನ ಒಂದೇ ಟೈಮಲ್ಲಿ ತಿನ್ನುವಂತ ಒಂದು ಪದ್ಧತಿ ಈಗ ಬಂದ್ಬಿಟ್ಟಿದೆ. ಆಗಿನ ಕಾಲದಲ್ಲಿ ಆ ರೀತಿ ಇರ್ಲಿಲ್ಲ. ಒಂದೇ ಬಗೆಯ ಆಹಾರನ ಸೇವನೆ ಮಾಡಿ ಆರೋಗ್ಯವಾಗಿದ್ರು. ಈಗ ಬಗೆ ಬಗೆಯ ಆಹಾರಗಳನ್ನ ನಾವು ಸೇವನೆ ಮಾಡಿ ಏನ್ ಮಾಡ್ತಿದ್ವಿ ಅಂದ್ರೆ, ನಮ್ಮ ಆರೋಗ್ಯನ ನಾವು ಕೆಡಿಸ್ಕೊಂತಾ ಇದ್ವಿ ಆತ್ಮೀಯರೇ. ಆಗಿರೋದ್ರಿಂದ ನಮ್ಮ ಆರೋಗ್ಯ ನಾವ್ ಹೆಂಗ್ ಕಾಪಾಡ್ಕೋಬೇಕು? ನಾವು ಕೂಡ ಏನ್ ಮಾಡ್ಬೇಕು, ಆದಷ್ಟು ಒಳ್ಳೆ ಆಹಾರನ, ಮಿತಮೀಯವಾದಂತ ಒಂದು ಆಹಾರಗಳನ್ನ ಸೇವನೆ ಮಾಡಿ ನಮ್ಮ ಆರೋಗ್ಯನ ನಾವು ನೋಡ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಆರೋಗ್ಯ ಸೇವೆ ಮಾಡೋ ಸಂದರ್ಭದಲ್ಲಿ ತುಂಬಾ ಉಪಯೋಗನ ನಮಗ್ ಕೊಡುತ್ತೆ. ಅದಾದ್ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಇನ್ನೊಂದು ಅಂಶನೂ ಕೂಡ ನಾವು ತಿಳ್ಕೊಬೇಕು. ನೋಡಿ, ಯೇಸು ಕ್ರಿಸ್ತರು ಬಂದು ಈ ಒಂದು ಪ್ಯಾಲೆಸ್ಟೀನ್ ಜನರ ಮಧ್ಯದಲ್ಲಿ ಇದ್ದಂತವರಾಗಿದ್ರು. ಮತ್ತೆ ಅವರ ಒಂದು ಮೇನ್ ಮೀಲ್ ಏನಾಗಿತ್ತು ಅಂತಂದ್ರೆ ಈ ಒಂದು ರೊಟ್ಟಿ ಆಗಿರೋದ್ರಿಂದ ಇದನ್ನ ಮಾಡಿದ್ರು. ಇದರಲ್ಲಿ ನಮ್ಮ ಒಡೆಯರು 2 ಸಂಬಂಧದಲ್ಲಿ ನಾವು ನೋಡ್ಬೋದು. ಯಾವ ತರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಊಟ ಇದೆಯಲ್ಲ, ಇದನ್ನ ಇನ್ನೊಂದ್ಸರಿ ಓದ್ಬಿಡೋಣ. ನೋಡಿ, ಇಲ್ಲಿ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ನೋಡಿ, ಐಗುಪ್ತ ದೇಶ ಮತ್ತು ಪ್ಯಾಲೆಸ್ಟೀನ್ ಐಗುಪ್ತ ಮತ್ತು ಪ್ಯಾಲೆಸ್ತೀನ ಸ್ಥಳೀಯರಲ್ಲಿ ಅನೇಕ ದೃಢಕಾಯಕರು ಹೆಚ್ಚು ಕಡಿಮೆ ಪೂರ್ಣವಾಗಿ ಈ ರೊಟ್ಟಿಯ ಮೂಲಕವೇ ಜೀವಿಸುತ್ತಿರುವಂತೆ ಕಾಣುವುದು. ಸುಮಾರು 2 ರೊಟ್ಟಿಗಳು ಅವರ ಒಂದು ಸಾರಿಯ ಊಟವಾಗಿರುವುದು. ನಮ್ಮಲ್ಲಿ ಕೆಲವರು ಇದೇ ಬಗೆಯ ಸಾಧಾರಣವಾದ ಆಹಾರದ ಮೂಲಕ ಅದು ದೇವರ ಆಶೀರ್ವಾದದಿಂದ ಕೂಡಿರುವುದು ಎಂಬುದು. ಸೊ ಇಲ್ಲಿ ಮೇನ್ ಮೀಲ್ ಏನಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ, ಆ ಒಂದು ಪ್ಯಾಲೆಸ್ಟೀನ್ ಮತ್ತೆ ಐಗುಪ್ತ ದೇಶದ ನಡುವೆ ಇರುವಂತ ಜನರುಗಳಿಗೆ ಇದೇ ಒಂದು ಆಹಾರ. ಈ 2 ರೊಟ್ಟಿ ಏನಾಗಿತ್ತು, ಒಂದ್ ದಿನ ಪೂರ್ತಿ ಅದನ್ನೇ ಸೇವನೆ ಮಾಡ್ತಿದ್ರು ಪ್ರಿಯ ಸಹೋದರ ಮತ್ತು ಸಹೋದರರ. ಒಂದ್ ಸಾರಿ ತಿನ್ಬಿಟ್ರೆ ಅವ್ರ ಏನ್ ಮಾಡೋರು ಅಂತಂದ್ರೆ ಇದನ್ನ ನೆಕ್ಸ್ಟ್ ಮೀಲ್ಗೆನೆ ಯೂಸ್ ಮಾಡ್ತಿದ್ರು. ಈ ತರ ಅವರ ಒಂದು ದೃಢವಾದಂತ ಒಂದು ಆಹಾರ ಪದ್ಧತಿ ಇದ್ದಿದ್ದ ಕಾರಣ ಯೇಸು ಕ್ರಿಸ್ತರು ಅದೇ ಆಹಾರನ ಎಲ್ರಿಗೂ ಕೊಟ್ರು ಪ್ರಿಯರೇ. ಇಲ್ಲವಾದಲ್ಲಿ ಅವರು ಕೂಡ ಒಂದ್ ಒಳ್ಳೆ ಈಗ ಎಲ್ಲ ತಿನ್ನೋ ತರ ಏನಾದ್ರು ಇತ್ತಿತ್ತು ಅಂತ ಒಂದು ಸಿಚುವೇಶನ್, ಖಂಡಿತವಾಗ್ಲೂ ಯೇಸು ಕ್ರಿಸ್ತರು ಅದೇ ತರನೇ ಆಹಾರಗಳನ್ನು ಕೂಡ ಮಾಡಿದ್ರು. ನೋಡ್ಬೇಕಾದ್ರೆ ನಾವು ಮೊದಲನೇ ಅದ್ಭುತ ಕಾರ್ಯಗಳನ್ನ ನಾವು ನೋಡ್ತೀವಿ. ಯೇಸು ಕ್ರಿಸ್ತರು ಒಂದು ಮದುವೆಯಲ್ಲಿ ಒಂದು ದ್ರಾಕ್ಷಾರಸನ ಎಲ್ರಿಗೂ ಕೂಡ ಒಂದು ಉಣಬಡಿಸಿದ್ದನ್ನ ನಾವು ನೋಡ್ತೀವಿ. ಸೊ ಇದನ್ನೆಲ್ಲ ನಾವು ಗಮನಿಸ್ಬೇಕಾದ್ರೆ ಅಲ್ಲಿ ಜನರಿಗೆ ಏನ್ ಬೇಕೋ ಅದನ್ನು ಮಾತ್ರ ದೇವರು ಏರ್ಪಾಟ್ ಮಾಡಿದ್ರು ಯೇಸು ಕ್ರಿಸ್ತರು. ಹಾಗೇನೆ ನಮ್ಮ ಒಂದು ಜೀವನದಲ್ಲೂ ಕೂಡ ನಾವು ಒಂದು ಆರೋಗ್ಯನ ಸಮತೋಲನ ಮಾಡ್ಕೊಳ್ಳೋದು ನಮ್ಮೆಲ್ಲರ ಒಂದು ಕರ್ತವ್ಯ. ಆದುದರಿಂದ ನಮ್ಮ ಒಂದು ಆಹಾರ ಪದ್ಧತಿಯಲ್ಲೂ ಕೂಡ ನಾವು ಒಳ್ಳೆ ರೀತಿಯ ಒಂದು ಆಹಾರ ಪದ್ಧತಿನ ಅಳವಡಿಸ್ಕೊಂಡು
ದೇವರ ಕೆಲಸನ ಹೆಚ್ಚಾಗಿ ಮಾಡೋದಕ್ಕೆ ನಂಬಿಕಸ್ಥರಾಗಿ ನಾವು ನಡ್ಕೊಳ್ಳುವಂತರಾಗಿರೋಣ. ಏನಕ್ಕಂದ್ರೆ ನಾವು ಆಹಾರ ಪದ್ಧತಿ ಸರಿ ಇಲ್ಲ ಅಂದ್ರೆ ನಮ್ಮ ಆರೋಗ್ಯ ಪದ್ಧತಿ ಕೂಡ ಕೆಡುವಂತ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ಒಳ್ಳೆ ಆರೋಗ್ಯನ ಹೊಂದ್ಕೊಳ್ಳೋದಕ್ಕೆ ಒಳ್ಳೆ ಆಹಾರನ ಸೇವನೆ ಮಾಡೋಣ. ಸೊ ಇಲ್ಲಿಗೆ ಇವತ್ತಿನ ಈ ಒಂದು ಕ್ಲಾಸ್ ಮುಗಿಯುತ್ತೆ. ನೆಕ್ಸ್ಟ್ ಇನ್ನೊಂದು ಬೇರೆ ಒಂದು ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ಈ ದಿನ ನಾವು ನೋಡ್ಬಿಡೋಣ. ಇದು ಬಂದು ಯೇಸು ಕ್ರಿಸ್ತರು ಸಿಮೋನ್ ಒಂದು ವಿಚಾರದಲ್ಲಿ ನಡೆದಂತ ಒಂದು ಘಟನೆ. ಹೆಚ್ಚು ಕಮ್ಮಿ ಯೇಸು ಕ್ರಿಸ್ತರು 32ನೇ ವಯಸ್ಸಿನಲ್ಲಿ ಇದ್ದಾಗ ನಡೆದಂತ ಒಂದು ಘಟನೆಯನ್ನ ನಮಗೆ ಮತ್ತಾಯ ಮಾರ್ಕದಲ್ಲಿ ಕೊಟ್ಟಿದ್ದಾರೆ. ಅವೆರಡರಲ್ಲೂ ಓದಿ ಅದರಲ್ಲಿ ಏನ್ ಪಾಠ ಇದೆ, ಅದರಲ್ಲಿ ಏನ್ ಅಂಶ ನಾವು ಕಲಿಯೋದಿದೆ ಅನ್ನೋದನ್ನ ಈ ದಿನ ನಾವು ನೋಡೋಣ. ಮೊದಲನೇದಾಗಿ ಬೈಬಲ್ನ ರೀಡ್ ಮಾಡಿ. ಮತ್ತಾಯ 15ನೇ ಅಧ್ಯಾಯ 39ನೇ ವಚನದಿಂದ ಕಂಟಿನ್ಯೂ ಫುಲ್ ಮುಗಿಸ್ಬಿಡಿ. 15ನೇ ಅಧ್ಯಾಯ. ಯಾರ ಬಳಿ ಇದೆ ಬೈಬಲ್? ದೀಪಾ ಸಿಸ್ಟರ್, ಚಿತ್ರಾ ಸಿಸ್ಟರ್, ಮಂಜುಳಾ ಸಿಸ್ಟರ್, ದೇವಿ ಸಿಸ್ಟರ್. ಯಾರು ಬೈಬಲ್ ರೀಡ್ ಮಾಡ್ತೀರಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಬ್ರದರ್ ಹೇಳ್ರಿ, ಓದ್ತೀನ. ಗುಡ್ ಬ್ರದರ್. ಮತ್ತಾಯ 15ನೇ ಅಧ್ಯಾಯ 39ನೇ ವಚನದಿಂದ ಕಂಪ್ಲೀಟ್ ಮಾಡ್ಬಿಡಿ ಫುಲ್. ಅವನ್ 15ನೇ ಅಧ್ಯಾಯ 15ನೇ ಅಧ್ಯಾಯ 30ನೇ ವಚನದಿಂದ ಬ್ರದರ್. ಆಗ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದು, ಕುಂಟರು, ಕುರುಡರು, ಮೂಕರು, ಕೈಕಾಲಿಲ್ಲದವರು ಈ ಮುಂತಾದ ಅನೇಕರನ್ನು ಕರೆತಂದು ಅವರನ್ನು ಆತನ ಪಾದಗಳ ಬಳಿಯಲ್ಲಿ ಬಿಟ್ಟರು. ಆತನು ಅವರನ್ನು ವಾಸಿ ಮಾಡಿದನು. ಮೂಕರಾಗಿದ್ದವರು ಮಾತಾಡುವುದನ್ನು, ಕೈಕಾಲಿಲ್ಲದವರು ಸ್ವಸ್ಥವಾದದ್ದನ್ನು, ಕುಂಟರಿಗೆ ಕಾಲು ಬಂದದನ್ನು, ಕುರುಡರಿಗೆ ಕಣ್ಣು ಬಂದದನ್ನು ಜನರು ಕಂಡು ಆಶ್ಚರ್ಯಪಟ್ಟು ಇಸ್ರೇಲ್ ಜನರು ದೇವರನ್ನು ಕೊಂಡಾಡಿದರು. ಆಗ ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಅವರು ನನ್ನ ಬಳಿಗೆ ಬಂದು ಈಗ 3 ದಿನವಾಯ್ತು. ಅವರಿಗೆ ಊಟಕ್ಕೆ ಏನೂ ಇಲ್ಲ. ಅವರನ್ನು ಉಪವಾಸವಾಗಿ ಕಳಿಸಿಬಿಡೋದಕ್ಕೆ ನನಗೆ ಮನಸ್ಸಿಲ್ಲ. ದಾರಿಯಲ್ಲಿ ಬಳಲಿ ಹೋದಾರು ಎಂದು ಹೇಳಿದನು. ಶಿಷ್ಯರು, ಇಷ್ಟು ಜನರನ್ನು ತೃಪ್ತಿಪಡಿಸಲಾಗುವಷ್ಟು ರೊಟ್ಟಿ ಈ ಅಡವಿಯಲ್ಲಿ ನಮಗೆ ಎಲ್ಲಿಂದ ಬಂದಿತ್ತು ಅನ್ನಲು, ಯೇಸು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳವೆ ಎಂದು ಕೇಳಿದಕ್ಕೆ ಅವರು 7 ರೊಟ್ಟಿಗಳು ಮತ್ತು ಕೆಲವು ಸಣ್ಣ ಮೀನುಗಳು ಅವೆ ಅಂದರು. ಆಗ ಆತನು ಜನರ ಗುಂಪಿಗೆ ನೆಲದ ಮೇಲೆ ಕೂತ್ಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟು ಆ 7 ರೊಟ್ಟಿಗಳನ್ನು ಆ ಮೀನುಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಡಲು ಶಿಷ್ಯರು ಗುಂಪಿನವರಿಗೆ ಹಂಚಿಕೊಟ್ಟರು. ಎಲ್ಲರೂ ಬ್ರದರ್ ಆಡಿಯೋ ಕಟ್ ಆಗಿದೆ ಬ್ರದರ್. ಬ್ರದರ್ ಇನ್ನ ಓದಬೇಕು ಬ್ರದರ್. ಬ್ರದರ್ ಫುಲ್ ಕಂಪ್ಲೀಟ್ ಮಾಡ್ಬಿಡಿ. ಇದು ಬ್ರದರ್ ಕಂಟಿನ್ಯೂ ಮಾಡಿ ಬ್ರದರ್. ಮೋಹನ್ ಬ್ರದರ್. ಅಂತ ಕಾಣಿಸುತ್ತೆ ಬ್ರದರ್. ಬ್ರದರ್ ಓದ್ಲಾ ಬ್ರದರ್? ಸಿಸ್ಟರ್ ನೀವೇ ಓದ್ಬೇಡಿ ಸಿಸ್ಟರ್. ದೇವರ ಸ್ತೋತ್ರ ಮಾಡಿ
ಮತ್ತಾಯ ಹಾ 15ನೇ ಅಧ್ಯಾಯದ 39ರಿಂದ ಓದಿ ಸಿಸ್ಟರ್. 39ರಿಂದ. ಅದೇ ಬ್ರದರ್, ಅವರು ಎಲ್ಲಿ ಗಂಟ ಹೋದಂದ್ರೆ 36ನೇ ವಚನ ಗಂಟ ಓದವ್ರೆ. ನಾನು ನೀವು 39ರಿಂದ ಸ್ಟಾರ್ಟ್ ಮಾಡಿ ಸಿಸ್ಟರ್. ಬ್ರದರ್ 39. 39. ಬಳಿಕ ಆತನು ಆ ಜನರ ಗುಂಪನ್ನು ಕಳುಹಿಸಿ ಬಿಟ್ಟು ದೋಣಿಯನ್ನು ಹತ್ತಿ ಮೆಗದೋನ್ ಸೀಮೆಗೆ ಬಂದನು. ಅಷ್ಟೇ ಬ್ರದರ್ ಇದ್ದಿದ್ದು. ಬ್ರದರ್ ಹಲೋ, ಹಾ ಬ್ರದರ್, ಅವರು 36ನೇ ವಚನ ಗಂಟ ಓದಿದ್ರು ಬ್ರದರ್. ಗೊತ್ತಾಯ್ತು. ಈ 37ನೇ ವಚನ ಓದ್ಲಿಲ್ಲ ಅವರು. ಎಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಎಡೆಗೆ ತುಂಬಿದ್ದವು. ಊಟ ಮಾಡಿದ್ದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ 4,000 ಮಂದಿ. ಬಳಿಕ ಆತನು ಆ ಜನರ ಗುಂಪನ್ನು ಕಳುಹಿಸಿ ಬಿಟ್ಟು ದೋಣಿಯನ್ನು ಹತ್ತಿ ಮೆಗದೋನ್ ಸೀಮೆಗೆ ಬಂದನು. ಥ್ಯಾಂಕ್ ಯು ಬ್ರದರ್. ಓಕೆ ಸಿಸ್ಟರ್, ಗೊತ್ತಾಯ್ತು. ಕಂಟಿನ್ಯೂ ಮಾಡಿ ಸಿಸ್ಟರ್. 16ನೇ ಅಧ್ಯಾಯನೂ ಕೂಡ ಕಂಟಿನ್ಯೂ ಮಾಡಿ. ಒಂದು 5 ವರ್ಷ ಆಗಿದೆ. ತರುವಾಯ ಫರಿಸಾಯರು ಸದ್ದುಕಾಯರು ಬಂದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳಿದರು. ಆತನು ಅವರಿಗೆ, ಸಂಜೆ ವೇಳೆಯಲ್ಲಿ ನೀವು ಆಕಾಶವು ಕೆಂಪಾಗಿದೆ, ನಿರ್ಮಲ ದಿನ ಬರುವುದು ಅನ್ನುತ್ತೀರಿ. ಬೆಳಿಗ್ಗೆ ಆಕಾಶವು ಮೋಡ ಮುಚ್ಚಿಕೊಂಡು ಕಪ್ಪಾಗಿದೆ, ಈ ಹೊತ್ತು ಗಾಳಿ ಮಳೆ ಅನ್ನುತ್ತೀರಿ ಅಲ್ಲವೇ? ಆಕಾಶದ ಸ್ಥಿತಿಯನ್ನು ನೋಡಿ ಇದು ಹೀಗೆ ಅದು ಹಾಗೆ ಅನ್ನುತ್ತೀರಿ ಅನ್ನುವುದಕ್ಕೆ ಬಲ್ಲಿರಿ. ಆದರೆ ಈ ಕಾಲದ ಸೂಚನೆಗಳನ್ನು ತಿಳುಕೊಳ್ಳಲಾರಿರಿ. ವ್ಯಭಿಚಾರಿಣಿಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯಗಳನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ. ಆದರೆ ಈ ಯೋನನಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದೂ ಇದಕ್ಕೆ ಸಿಕ್ಕುವುದಿಲ್ಲ ಎಂದು ಉತ್ತರ ಕೊಟ್ಟು ಅವರನ್ನು ಬಿಟ್ಟು ಹೋದನು. ಸಾಕ ಬ್ರದರ್? ಸಾಕು ಸಿಸ್ಟರ್. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಈ ದಿನ ಒಂದು ಸಿಮೋನ್ ಒಂದು ಇವತ್ತು ನಾವು ಇನ್ನೊಂದು ಬೇರೆ ಒಂದು ಪಾಠ ಇದೀವಿ. ಆ ಒಂದು ಪಾಠದಲ್ಲಿ ಯೇಸು ಕ್ರಿಸ್ತರು ಏನ್ ಮಾಡಿದ್ದಾರೆ ಅಂತಂದ್ರೆ, ಒಂದು ಗುಂಪಿನ ಜನರಿಗೆ ಆಹಾರವನ್ನ ಕೊಟ್ಟಿರುವಂತ ಒಂದು ಸನ್ನಿವೇಶ. ಇದೇ ಪಾಠನ ನಾವು ತುಂಬಾ ದಿನಗಳ ಹಿಂದ್ಗಡೆನೂ ಕೂಡ ನಾವು ನೋಡಿದ್ವಿ. ಬಟ್ ಇದರಲ್ಲಿ ಅದರದ ಒಂದು ತೊಡಕಿನ ಒಂದು ವಿಶೇಷವಾದಂತ ಅಂಶನ ಸೋದರ ರಜಲ್ ಬ್ರದರ್ ಇಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಇದನ್ನ ಚಿಕಾಗೋ ಬೈಬಲ್ ಸ್ಟೂಡೆಂಟ್ಸ್ ಅವರು ಇಲ್ಲೂ ಕೂಡ ಆಡ್ ಅಪ್ ಮಾಡಿದ್ದಾರೆ. ಅದನ್ನ ನಾವು ನೋಡ್ತಾ ಇದೀವಿ. ನೋಡಿ ಪ್ರಿಯರೇ, ಯೇಸು ಕ್ರಿಸ್ತರು ಇಲ್ಲೂ ಕೂಡ ಒಂದು 7 ರೊಟ್ಟಿ 5 ಮೀನುಗ 7 ರೊಟ್ಟಿನ 4,000 ಜನರುಗಳಿಗೆ ಆಹಾರವಾಗಿ ಕೊಟ್ಟಿದ್ದು. ಬಟ್ ಇದನ್ನ ನೋಡಿದ್ರು ಕೂಡ ಸದುಕಾಯರು ಮತ್ತೆ ಫರಿಸಾಯರು ಇನ್ನೂ ಒಂದು ಸೂಚಕ ಕಾರ್ಯಗಳನ್ನ ಮಾಡಿ, ಇನ್ನು ನಮ್ಗೆ ಸೂಚಕ ಕಾರ್ಯಗಳು ಬೇಕು, ನೀನು ದೇವರ ಮಗ ಅಂತ ತಿಳ್ಕೊಳ್ಳೋದಕ್ಕೆ, ಮೆಸ್ಸಿಯ ಅಂತ ನಾವು ಅನ್ಕೊಳ್ಳೋದಕ್ಕೆ ಇನ್ನೂ ಹೆಚ್ಚಿಗೆ ಮಾಡಿ ಅನ್ನೋ ರೀತಿಯಲ್ಲಿ ಯೇಸು ಕ್ರಿಸ್ತನ ಪ್ರೂಫ್ ಮಾಡ್ತಿರೋಂತ ಒಂದು ಸನ್ನಿವೇಶ ನಾವು ನೋಡ್ತಾ ಇದೀವಿ. ಸೊ ಇದು ಬಂದು ಮತ್ತಾಯದರಲ್ಲಿದೆ. ಇದೇ ಒಂದು ಟಾಪಿಕ್ ನ ಮಾರ್ಕದಲ್ಲೂ ಕೂಡ ಬರ್ದಿದ್ದಾರೆ. ಮಾರ್ಕನಲ್ಲೂ ಕೂಡ ನಾವು ನೋಡೋಣ. ಮಾರ್ಕ 8ನೇ ಅಧ್ಯಾಯ 10ರಿಂದ 26. ಮಾರ್ಕ 8ನೇ ಅಧ್ಯಾಯ 10ರಿಂದ 26. ಬೈಬಲ್ ತೆಗೆದು ಯಾರಾದ್ರೂ ಸಿಸ್ಟರ್ಸ್ ಓದ್ಬೇಕಾ ಬ್ರದರ್? ಓದಿ ನಾವು ಸಿಸ್ಟರ್. ಬಳಿಕ ಆತನು ಅವರನ್ನು ಕಳುಹಿಸಿಬಿಟ್ಟು ಕೂಡಲೇ ತನ್ನ ಶಿಷ್ಯರನ್ನು ಕರಕೊಂಡು ದೋಣಿಯನ್ನು ಹತ್ತಿ ದಲ್ಮನೂತ ಸೀಮೆಗೆ ಬಂದನು. ಯೇಸು ಯೆಹೂದ್ಯ ಮತಾಭಿಮಾನಿಗಳ ವಿಷಯವಾಗಿ ಎಚ್ಚರಿಕೆ ಕೊಟ್ಟದ್ದು. ತರುವಾಯ ಫರಿಸಾಯರು ಹೊರಟು ಬಂದು ಆತನು ಕೂಡ ತರ್ಕ ಮಾಡುತ್ತಾ ಪರೀಕ್ಷಿಸುವುದಕ್ಕಾಗಿ, ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳುತ್ತಿರಲು, ಆತನು ತನ್ನ ಆತ್ಮದಲ್ಲಿ ನೊಂದು ನಿಟ್ಟುಸಿರು ಬಿಟ್ಟು,
ಈ ಸಂತತಿಯು ಸೂಚಕ ಕಾರ್ಯವನ್ನು ಅಪೇಕ್ಷಿಸುವುದು ಯಾಕೆ? ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಸಂತತಿಗೆ ಸೂಚಕ ಕಾರ್ಯವು ಸಿಕ್ಕುವುದೇ ಇಲ್ಲ ಎಂದು ಹೇಳಿ ಅವರನ್ನು ಬಿಟ್ಟು ತಿರುಗಿ ದೋಣಿಯನ್ನು ಹತ್ತಿ ಆಚೆ ದಡಕ್ಕೆ ಹೋದನು. ಆದರೆ ಶಿಷ್ಯರು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳುವುದನ್ನು ಮರೆತರು. ದೋಣಿಯಲ್ಲಿ ಅವರಿಗೆ ಒಂದು ರೊಟ್ಟಿ ಮಾತ್ರ ಇತ್ತು, ಬೇರೆ ಇರಲಿಲ್ಲ. ಯೇಸು ಅವರಿಗೆ ಎಚ್ಚರಿಕೆ, ಫರಿಸಾಯರ ಮತ್ತು ಹೆರೋದನ ಹುಳಿಹಿಟ್ಟಿನ ವಿಷಯದಲ್ಲಿ ನೋಡಿಕೊಳ್ಳಿರಿ ಎಂದು ಖಂಡಿತವಾಗಿ ಹೇಳಲು, ಅವರು ನಮ್ಮಲ್ಲಿ ರೊಟ್ಟಿ ಇಲ್ಲವಲ್ಲ ಎಂದು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದರು. ಆತನು ಅದನ್ನು ತಿಳಿದು, ರೊಟ್ಟಿ ಇಲ್ಲವಲ್ಲ ಎಂದು ಮಾತನಾಡಿಕೊಳ್ಳುವುದೇಕೆ? ನೀವು ಇನ್ನೂ ಗ್ರಹಿಸಲಿಲ್ಲವೋ? ತಿಳುವಳಿಕೆ ಬರಲಿಲ್ಲವೋ? ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ಕಣ್ಣಿದ್ದು ಕಾಣುವುದಿಲ್ಲವೋ? ಕಿವಿಯಿದ್ದು ಕೇಳುವುದಿಲ್ಲವೋ? ನಿಮಗೆ ನೆನಪಿಲ್ಲವೋ? ನಾನು ಆ 5 ರೊಟ್ಟಿಗಳನ್ನು ಮುರಿದು 5,000 ಜನರಿಗೆ ಹಂಚಿಸಿದಾಗ ತುಂಡು ತುಂಬಿದ ಎಷ್ಟು ಪುಟ್ಟಿಗಳನ್ನು ತೆಗೆದುಕೊಂಡು ಹೋದಿರಿ ಎಂದು ಕೇಳಿದ್ದಕ್ಕೆ ಅವರು 12 ಪುಟ್ಟಿ ಅಂದರು. ಮತ್ತು ಆ 7 ರೊಟ್ಟಿಗಳನ್ನು 4,000 ಜನರಿಗೆ ಹಂಚಿಸಿದಾಗ ತುಂಡು ತುಂಬಿದ ಎಷ್ಟು ಎಡಿಗೆಗಳನ್ನು ತೆಗೆದುಕೊಂಡು ಹೋದಿರಿ ಎಂದು ಕೇಳಿದ್ದಕ್ಕೆ ಅವರು 7 ಎಡಿಗೆ ಅಂದರು. ಆಗ ಆತನು ಅವರಿಗೆ, ನಿಮಗೆ ಇನ್ನೂ ತಿಳುವಳಿಕೆ ಬರಲಿಲ್ಲವೇ ಎಂದು ಹೇಳಿದನು. ಯೇಸು ಕುರುಡನಿಗೆ ಕಣ್ಣು ಕೊಟ್ಟದ್ದು. ಮತ್ತು ಅವರು ಬೆತ್ಸಾಯಿದ ಊರಿಗೆ ಬಂದರು. ಅಲ್ಲಿ ಜನರು ಒಬ್ಬ ಕುರುಡನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಕುರುಡನ ಕೈ ಹಿಡುಕೊಂಡು ಊರ ಹೊರಕ್ಕೆ ಕರಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗುಳಿ ಅವನ ಮೇಲೆ ಕೈ ಇಟ್ಟು, ನಿನಗೇನಾದರೂ ಕಾಣುತ್ತದೋ ಎಂದು ಅವನನ್ನು ಕೇಳಿದನು. ಅವನು ತಲೆ ಎತ್ತಿ ನೋಡಿ, ನನಗೆ ಜನರು ಕಾಣುತ್ತಾರೆ, ಅವರು ಮರಗಳಂತೆ ಕಾಣಿಸಿದರೂ ತಿರುಗಾಡುತ್ತಾ ಇದ್ದಾರೆ ಅಂದನು. ಆಗ ಆತನು ಅವನ ಕಣ್ಣುಗಳ ಮೇಲೆ ತಿರುಗಿ ಕೈ ಇಟ್ಟನು. ಅವನು ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು. ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು. ತರುವಾಯ ಆತನು, ನೀನು ಊರೊಳಕ್ಕೇನೂ ಹೋಗಬೇಡ ಎಂದು ಹೇಳಿ ಅವನನ್ನು ಅವನ ಮನೆಗೆ ಕಳುಹಿಸಿಬಿಟ್ಟನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರ, ಮಾರ್ಕಲ್ಲೂ ಕೂಡ ಇನ್ನೊಂದು ಘಟನೆ ಬಗ್ಗೆ ಇಲ್ಲಿ ಸಾರಾಂಶನ ಕೊಡ್ತಾ ಇದ್ದಾರೆ. ಇಲ್ಲೂ ಕೂಡ ಎಲ್ಲ ಒಂದು ಅದ್ಭುತ ಕಾರ್ಯಗಳನ್ನ ನೋಡ್ತಾ ಫಾಲೋ ಮಾಡ್ತಾ ಬಂದಂತ ಪರಿಸರ ಸದಕಾರಗಳು ಮತ್ತೆ ಇನ್ನೂ ಸೂಚಕ ಕಾರ್ಯಗಳನ್ನ ಮಾಡಿ ನಮ್ಗೆ ಇನ್ನೊಂದು ಮಾಡಿ ಅಂತ ಅನ್ಬಿಟ್ಟು ಯೇಸು ಕ್ರಿಸ್ತ ಹತ್ರ ಕೇಳ್ಕೊಂಡಾಗ ಯೇಸು ಕ್ರಿಸ್ತರು ತುಂಬಾ ನೊಂದ್ಕೊಂತಾರೆ ಪ್ರಿಯರೇ. ಏನಕ್ಕಂದ್ರೆ ಎಷ್ಟೇ ಮಾಡಿದ್ರು ಕೂಡ ಇವ್ರು ಇನ್ನೂ ಕೂಡ ಗ್ರಹಿಸ್ಕೊಂತ ಇಲ್ಲ ದೇವ್ರ ಯೋಜನೆಯನ್ನ, ಮೆಸ್ಸಿಯನ ಒಂದು ಗುಣಲಕ್ಷಣಗಳನ್ನ ಅರ್ಥ ಮಾಡ್ಕೊಳ್ದೆ ಇನ್ನು ಇದರೆಲ್ಲ ಅನ್ನೋದನ್ನ ಒಂದು ವಿಶೇಷವಾದಂತ ರೀತಿಯಲ್ಲಿ ಒಂದು ಒತ್ತಡನ ಯೇಸು ಕ್ರಿಸ್ತರು ಅನುಭವಿಸ್ತಾ ಇದ್ರು. ಈ ಒಂದು ಒತ್ತಡದಲ್ಲಿ ಇದ್ದಂತ ಯೇಸು ಕ್ರಿಸ್ತರಿಗೂ ಕೂಡ ಶಿಷ್ಯಂದಿರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಹಲವಾರು ರೀತಿಯಲ್ಲೂ ಕೂಡ ಹಿಂಸೆನ ಕೊಡ್ತಾರೆ. ಎಕ್ಸಾಂಪಲ್ ಈಗ ನೋಡ್ಬೇಕಾದ್ರೆ ಅಲ್ಲೇ ಸ್ವಲ್ಪ ಒತ್ತಡನ ಏನ್ ಮಾಡಿದಾರೆ, ಎಲ್ರಿಗೂ ಆಹಾರನ ಕೊಟ್ಟು ರೊಟ್ಟಿ ಪಟ್ಟಿನೆಲ್ಲ ಕಟ್ಕೊಂಡ್ ಬರ್ಬೇಕಾಯ್ತು, ಬರ್ಲಿಲ್ಲ. ಅವ್ರೇನ್ ಮಾಡ್ಬಿಟ್ರು ಅಂತಂದ್ರೆ ಮರ್ತ್ಬಿಟ್ಟು ಬಂದ್ಬಿಟ್ರು, ಬರ್ತೆ ದೋಣಿ ಮೇಲೆ ಹತ್ಬಿಟ್ರು, ಇರೋದೇ ಬರೀ ಒಂದೇ ಒಂದು ರೊಟ್ಟಿ, ಈಗ ನಮ್ಗೆಲ್ಲ ಆಹಾರ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದಾರೆ. ಬಟ್ ಯೇಸು ಕ್ರಿಸ್ತರು ಬಂದು ಯಾವ ರೀತಿ ನೀವ್ ಇರ್ಬೇಕು, ಪರಿಸರ ಸದಕಾರ ಹತ್ರ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಟಾಪಿಕ್ ತೆಗೆದ್ರೆ ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ಎಲ್ರು ಆಹಾರದ ಬಗ್ಗೆನೇ ಯೋಚನೆ ಮಾಡ್ತಾ ಇದಾರೆ. ಆಗ ಯೇಸು ಕ್ರಿಸ್ತರು ಎಲ್ರಿಗೂ ಕೂಡ ಕ್ಲಾಸ್ ತಗೊಂಡು ಎಲ್ರಿಗೂ ಹೇಳ್ತಾರೆ, ನೋಡಿ ಸ್ವಲ್ಪ ಹೊತ್ತರಲ್ಲೇ ನಾನು ಎಲ್ರಿಗೂ ಆಹಾರನ ಕೊಟ್ಟಿದ್ದೀನಿ, ನಿಮ್ಗೆ ಆಹಾರ ಕೊಡಕ್ ನಿಮ್ ಕೈಲಾಗಲ್ವಾ? ಖಂಡಿತವಾಗ್ಲೂ ಹಾಗಂತ ಎಲ್ಲಾ ರೀತಿಯಲ್ಲೂ ಕೂಡ ನೀವು ಸಿದ್ಧತೆ ಹೊಂದೋದಕ್ಕೋಸ್ಕರನೇ ಇಲ್ಲಿಗೆ ಬಂದಿರೋದು ಅಂತ ಅನ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಒಂದ್ ಒಳ್ಳೆ ಸೆಟಲ್ಮೆಂಟ್ ನ ಮಾಡುವಂತ ಒಂದು ಸನ್ನಿವೇಶ ನಾವ್ ಇಲ್ಲಿ ನೋಡ್ತೀವಿ. ಸೊ ಇದೆಲ್ಲ ಆದ್ಮೇಲೆ ಕೊನೆಯದಾಗಿ ಇನ್ನೊಂದು ಈಗ ಒಂದು ವಾಕ್ಯನ ಓದಿಸಿಟ ಮತ್ತೆ ಮಾರ್ಕ 8ನೇ ಅಧ್ಯಾಯ 24ನೇ ವಚನದಿಂದ 26ವರೆಗೂ ಓದಿ. ಅವನು ತಲೆ ಎತ್ತಿ ನೋಡಿ, ನನಗೆ ಜನರು ಕಾಣುತ್ತಾರೆ, ಅವರು ಮರಗಳಂತೆ ಕಾಣಿಸಿದರೂ ತಿರುಗಾಡುತ್ತಾ ಇದ್ದಾರೆ ಅಂದನು. ಆಗ ಆತನು ಅವನ ಕಣ್ಣುಗಳ ಮೇಲೆ ತಿರುಗಿ ಕೈ ಇಟ್ಟನು. ಅವನ ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು. ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು. ತರುವಾಯ ಆತನು, ನೀನು ಊರೊಳಕ್ಕೇನು ಹೋಗಬೇಡ ಎಂದು ಹೇಳಿ ಅವನನ್ನು ಅವನ ಮನೆಗೆ ಕಳುಹಿಸಿಬಿಟ್ಟನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ಇಷ್ಟೆಲ್ಲ ನಡೀತಿದ್ರು ಕೂಡ ಒಬ್ಬ ವ್ಯಕ್ತಿಗೆ ಅದ್ಭುತ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ಅವನಿಗೆ ಕಣ್ಣು ಇರ್ಲಿಲ್ಲ. ಅವನೇನ್ ಮಾಡ್ತಾನೆ ಅಂದ್ರೆ ಯೇಸು ಕ್ರಿಸ್ತ ಹತ್ರ ಹೆಂಗಾದ್ರೂ ಮಾಡಿ ನಾನು ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ಕ್ರಿಸ್ತರು ನನಗೆ ಉಡುಗೊರೆಯನ್ನ ಕೊಡ್ತಾರೆ. ಪ್ರವಾದಿಗಳೆಲ್ಲ ಆಗ ಕಾಲದಲ್ಲಿ ಹೆಂಗಿದ್ರು ಹಂಗೇನೆ ಈಗ ಏನ್ ಮಾಡಿದಂದ್ರೆ ಇಸ್ರೇಲ್ಗೋಸ್ಕರ ಬಂದಿರುವಂತ ಈ ಒಂದು ಪ್ರವಾದಿನ ನಾವು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಲವಾರು ಜನ ಒಂದು ಆಲೋಚನೆ ಆಗಿತ್ತು. ಯಾಕೆಂದ್ರೆ ಇನ್ನು ದೇವರ ಮಗ ಅಂತ ಅಂದ್ಬಿಟ್ಟು ಇನ್ನೂ ಗೊತ್ತಿರೋಲ್ಲ, ಅಭಿಷೇಕ ಹೊಂದಿರೋದೇ ಆಗ್ಲಿ, ಒಂದು ಪವಿತ್ರಾತ್ಮನ ಅನೌನ್ಸ್ಮೆಂಟ್ ಆಗ್ಲಿ ಇನ್ನೂ ಕೂಡ ಇವರು ಕಳುವುದೇ ಆಗಿರಲ್ಲ. ಇದ್ರೂ ಕೂಡ ಇವರು ಈ ಒಂದು ಅಂಶಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಬರ್ತಾರೆ. ಬಟ್
ಇಷ್ಟೆಲ್ಲ ಮಾಡಿದ್ರು ಅವ್ರಲ್ಲಿ ಆಗಿರುವಂತ ಒಂದು ಬದಲಾವಣೆ ಏನಾಗಿತ್ತು ಅಂತಂದ್ರೆ, ಯೇಸು ಕ್ರಿಸ್ತರು ಎಲ್ಲವನ್ನೂ ಕೂಡ ಮಾಡ್ತಾರೆ ಅನ್ನೋ ಒಂದು ಬದಲಾವಣೆ ಅವರಲ್ಲಿ ಇರ್ಲಿಲ್ಲ. ಎಲ್ಲ ಆ ಒಂದು ರೊಟ್ಟಿಗೋಸ್ಕರನೇ ಆಗ್ಲಿ ಇದಕ್ಕೋಸ್ಕರನೇ ಆಗ್ಲಿ ಒಂದು ಜಗಳಗಳನ್ನ ಮಾಡುವಂತ ಒಂದು ಸನ್ನಿವೇಶದಲ್ಲಿ ಇದ್ರು. ಬಟ್ ಇವ್ರಿಗೆ ಮಾತ್ರ ಅದ್ಭುತಗಳನ್ನ ಮಾಡಿದ ತಕ್ಷಣ ಏನಾಗಿದೆ ಅಂತಂದ್ರೆ ಅವನು ಕೃತಜ್ಞತೆನ ಸಲ್ಲಿಸ್ತಾನೆ. ಕೃತಜ್ಞತೆನ ಸಲ್ಲಿಸಿ ಒಂದು ಥ್ಯಾಂಕ್ ಯು ಅಂತೆಲ್ಲ ಹೇಳಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ನಿಗೆ ಕಣ್ಣು ಕೊಟ್ಟ ತಕ್ಷಣನೇ, ಅಂದ್ರೆ ಏನಾಗಿರುತ್ತೆ ಅಂದ್ರೆ ಆಕ್ಚುಲಿ ಕಣ್ಣಿಗೆ ಒಂದು ಪ್ರಾರ್ಥನೆ ಮಾಡಿರ್ತಾರೆ. ಅದೇನಾಗಿರುತ್ತೆ ಅಂದ್ರೆ ಚೆನ್ನಾಗ್ ಕಾಣಿಸಿರುತ್ತೆ, ಬಟ್ ಅವನ ಒಂದು ಗ್ರಹಿಕೆಗಳಿಗೆ ಅದು ಹೋಗ್ತಿರಲ್ಲ, ಮರುವಾಗಿ ಕಾಣಿಸ್ತಾ ಇರ್ತಾರೆ ಮನುಷ್ಯರು. ಬಟ್ ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಪ್ರಯಾಣ ಮಾಡಿದ ತಕ್ಷಣನೇ ಏನಾಗುತ್ತೆ ಅಂದ್ರೆ ಸರಿಯಾಗತ್ತೆ. ಇದಾದ್ಮೇಲೆ ಇದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಊರ್ ಒಳಗಡೆ ಯಾಜಕನ ಹತ್ರ ಕಳಿಸ್ಲಿಲ್ಲ, ಯೇಸು ಕ್ರಿಸ್ತರೇ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಕಳಿಸ್ಬಿಡ್ತಾ ಇದಾರೆ, ನೀನು ಹೋಗಪ್ಪ ನೀನು ಮನೆಗಿರೋ ಚೆನ್ನಾಗಿರು ಅಂತ ಅನ್ಬಿಟ್ಟು. ಏನಕ್ಕಂದ್ರೆ ಈ ವ್ಯಕ್ತಿ ಕಣ್ಣಿಲ್ಲ ಅಂತ ಅನ್ಬಿಟ್ಟು ಹಲವಾರು ಜನಕ್ಕೆ ಅಷ್ಟು ಇದು ಅಂದ್ರೆ ಜನರು ಗೊತ್ತಿರ್ಲಿಲ್ಲ. ಬಟ್ ಇನ್ನು ಸ್ವಲ್ಪ ಜನರು ಗೊತ್ತು ಅಷ್ಟೇನೆ. ಆದ್ರೆ ಈ ರೀತಿ ಇರೋದ್ರಿಂದ ಏನ್ ಮಾಡಿರ್ತಾರೆ ಅಂದ್ರೆ ಯೇಸು ಕ್ರಿಸ್ತರೇ ಅವ್ರ ಬಳಿ ಎಲ್ಲ ಏನು ಹೋಗ್ಬೇಡ, ನೀನೇ ಈಗ ಮನೆಗೆ ಹೋಗು ಅಂತ ಅನ್ಬಿಟ್ಟು ಹೇಳಿ ಕಳ್ಸುವಂತ ಒಂದು ಸಾಧ್ಯತೆ ಹೆಚ್ಚಾಗಿರೋದಕ್ಕೆ ನಾವು ಇಲ್ಲಿ ನೋಡ್ತೀವಿ. ಸೊ ಇದಾದ್ಮೇಲೆ ನಮ್ಗೆ ಹೊಸದಾದಂತ ಒಂದು ಪಾಠ ಇವತ್ತು ಸ್ಟಾರ್ಟ್ ಆಗುತ್ತೆ ನೋಡಿ. ಇದನ್ನು ಕೂಡ ಕಂಟಿನ್ಯೂ ಮಾಡೋಣ. ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ. ಆಕಾಶದಲ್ಲಿ ಒಂದು ಸೂಚನೆ. ರೀಪ್ರಿಂಟ್ಸ್ ಪುಟ 5111. ಮಾರ್ಕ 8ನೇ ಅಧ್ಯಾಯ 11-26. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು. ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಯೋಹಾನ 8ನೇ ಅಧ್ಯಾಯ 12ನೇ ವಚನ. ಯೇಸುವಿನ ದಿನದಲ್ಲಿದ್ದ ಧಾರ್ಮಿಕರು ಹಾಗೂ ಬೋಧಕರಲ್ಲಿ ಪ್ರಮುಖರಾಗಿದ್ದ ಶಾಸ್ತ್ರಿಗಳು ಮತ್ತು ಫರಿಸಾಯರು ಯೇಸುವು ಜನರನ್ನು ತಲುಪುವುದರಲ್ಲಿ ಯಶಸ್ಸಾಗಿದ್ದನ್ನು ನೋಡಿ ಕಂಗಾಲಾಗಿ ತೊಂದರೆಗೊಳಗಾಗಿದ್ದರು. ಆತನನ್ನು ಸಂತೋಷದಿಂದ ಕೇಳುತ್ತಿದ್ದವರು ಮುಖ್ಯವಾಗಿ ಸಾಮಾನ್ಯ ಜನರಾಗಿದ್ದುದು ನಿಜ. ಯಹೂದ್ಯರ ಧಾರ್ಮಿಕ ಬೋಧಕರು ಅವರನ್ನು ಸುಂಕದವರು ಮತ್ತು ಪಾಪಿಗಳು ಎಂದು ಹೆಸರಿಸಿ ಅವರನ್ನು ತಿರಸ್ಕಾರದಿಂದ ನೋಡುತ್ತಿದ್ದು ಅವರನ್ನು ಸಹೋದರರೆಂದು ಅಂಗೀಕರಿಸಲು ನಿರಾಕರಿಸಿದ್ದರು. ಅವರು ಯೇಸುವು ತಮಗೆ ಒಬ್ಬ ಪ್ರತಿಸ್ಪರ್ಧಿಯಾಗಿ ಯಶಸ್ಸಿನಲ್ಲಿರುವನೆಂದು ಎನಿಸಿ ಹೆದರಿಕೊಂಡಿದ್ದರು. ಇದಕ್ಕೆ ಕಾರಣವೇನೂ ಇಲ್ಲದೇ ಇರಲಿಲ್ಲ, ಏಕೆಂದರೆ ಒಬ್ಬ ಬೋಧಕನಾಗಿ ಯೇಸುವಿನ ಉತ್ಕೃಷ್ಟತೆಯ ಕಾರಣದ ದೆಸೆಯಿಂದ ಬೋಧಕರಾಗಿ ಅವರ ಸ್ವಂತ ಪ್ರಖ್ಯಾತಿಯು ಕುಂದಿ ಹೋಗುತ್ತಿತ್ತು. ಆತನ ಅದ್ಭುತವಾದ ಸಜೀವ ವಾಕ್ಯಗಳು ಅನೇಕ ಹೃದಯಗಳನ್ನು ಸ್ಪರ್ಶಿಸಿತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸೋದರ ಮತ್ತು ಸೋದರಿಯರೇ, ನೋಡಿ ಇವತ್ತು ಒಂದು ವಿಶೇಷವಾದಂತ ಒಂದು ಪಾಠ ನಾವು ನೋಡ್ತಾ ಇದೀವಿ. ಇದು ಒಂದು ರೀಪ್ರಿಂಟ್ 5111 ಬರ್ದಿರುವಂತ ಒಂದು ಪಾಠ. ಯೇಸು ಕ್ರಿಸ್ತರು ಮಾಡಿದಂತ ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ವಿಶೇಷವಾದಂತ ರೀತಿಯಲ್ಲಿ, ಅಂದ್ರೆ ಆಕಾಶದಲ್ಲೂ ಒಂದು ಸೂಚಕ ಕಾರ್ಯ, ಅಂದ್ರೆ ಈಗ ಇವರು ಯಾರು ಯಹೂದಿ ಧರ್ಮದಲ್ಲಿ ಇದ್ದಂತ ಒಂದು ಹಲವಾರು ಜನರುಗಳು, ಸದುಕಾರ ಪರಿಸರಗಳು, ಅವ್ರು ಹೆಂಗ್ ಕೇಳ್ತಾರೆ ಅಂತಂದ್ರೆ, ನೀವು ಇನ್ನೊಂದು ಆಕಾಶದಲ್ಲೂ ಕಾಣೋ ತರ ಎಲ್ರಿಗೂ ಗೊತ್ತಾಗೋ ತರ ಇನ್ನೊಂದು ಅದ್ಭುತ ಕಾರ್ಯಗಳನ್ನ ಮಾಡಿ ಅಂತ ಅನ್ಬಿಟ್ಟು ಹೇಳ್ತಾರೆ. ಏನಕ್ಕೆ ಈ ಒಂದು ನಿರೀಕ್ಷೆ ಉಳ್ಳ ಮಾತಾಡ್ತಾ ಇದಾರೆ ಅಂದ್ರೆ, ಪ್ರಿಯರೇ, ಇದನ್ನ ನಾವು ತುಂಬಾ ಡೀಪ್ ಆಗಿ ನಾವು ಮೆಡಿಟೇಟ್ ಮಾಡಿದಾಗ ನಮ್ಗೆ ಗೊತ್ತಾಗೋದು ಏನಂದ್ರೆ, ಆಕಾಶದಲ್ಲಿ ಅದ್ಭುತ ಕಾರ್ಯ ಯಾಕೆ ಕೇಳ್ತಾ ಇದಾರೆ ಅಂದ್ರೆ ಮಳೆ. ಸೊ ಅಷ್ಟೊಂದು ಜನರುಗಳಿಗೆ ಗೊತ್ತು ಆ ಒಂದು ಸಂದರ್ಭದಲ್ಲಿ ಮಳೆ ಆಗುವಂತ ಒಂದು ಸಂದರ್ಭ ಇರಲಿಲ್ಲ. ಮತ್ತೆ ಆದ್ಮೇಲಿಂದ ಈ ಒಂದು ಮಳೆಯ ಒಂದು ವಿಚಾರನೂ ಕೂಡ ಅವ್ರ ಬಳಿ ಗೊತ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ಇಂಥ ಒಂದು ಸೂಚಕ ಕಾರ್ಯಗಳನ್ನ ಕೇಳುವಂತ ಒಂದು ಸಾಧ್ಯತೆ ಹೆಚ್ಚಾಗಿತ್ತು. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕರೆಂಟ್ ಹೊಂಟೋಗಿದೆ. ಸೊ ಎಷ್ಟಾಗುತ್ತೆ ಅಷ್ಟು ನೋಡೋಣ. ಅನುಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. ಈ ಫರಿಸಾಯರು ಯೇಸುವನ್ನು ಪರೀಕ್ಷಿಸಿ ಆತನಲ್ಲಿ ವಿಶೇಷವಾಗಿ ತಪ್ಪು ಕಂಡುಹಿಡಿಯಲು ಬಂದಿದ್ದರು. ಆಕಾಶದಲ್ಲಿ ಒಂದು ಸೂಚನೆಯನ್ನು ಅವರು ಕೇಳಿಕೊಂಡಿದ್ದರು.
ರೋಗಿಗಳನ್ನು ಗುಣಪಡಿಸುವುದು ಮುಂತಾದವುಗಳಿಂದ ಜನರಿಗೆ ನೀಡುತ್ತಿದ್ದ ಅನೇಕ ಸೂಚನೆಗಳನ್ನು ಉಪೇಕ್ಷಿಸುವಂತೆ ಮಾಡುವುದು ಅವರ ನಿಜವಾದ ಉದ್ದೇಶವಾಗಿತ್ತು. ಈ ಎಲ್ಲವನ್ನು ನಿರ್ಲಕ್ಷಿಸುವವರಾಗಿ ಅವರು ಹೇಳಿದ್ದು, ಯಾವ ಸೂಚನೆಯನ್ನು ನಮಗಾಗಿ ಆಕಾಶದಲ್ಲಿ ತೋರಿಸಲು ನಿನಗೆ ಸಾಧ್ಯ? ನಮಗಾಗಿ ಆಕಾಶದಲ್ಲಿ ಒಂದು ಸೂಚನೆಯನ್ನು ತೋರಿಸಿಕೊಡು, ಆಗ ನಾವು ನಿನ್ನನ್ನು ನಂಬುವೆವು. ನೋಡಿ, ಪರಿಸರ ಮತ್ತೆ ಸದಕಾರದ ಒಂದು ಒತ್ತಡ ಏನಾಗಿತ್ತು ಅಂತಂದ್ರೆ, ಅವ್ರಿಗೆ ಈ ಒಂದು ರೋಗನ ವಾಸ ಮಾಡೋದೇ ಆಗ್ಲಿ, ಈ ಒಂದು ಅನಾರೋಗ್ಯದಲ್ಲಿರೋರಿಗೆ ಆರೋಗ್ಯ ಕೊಡೋದಾಗ್ಲಿ, ದೆವ್ವನ ಬಿಡಿಸೋದೇ ಆಗ್ಲಿ, ಇದೆಲ್ಲ ದೊಡ್ಡದಾಗಿ ಕಾಣಿಸಿರ್ಲಿಲ್ಲ. ಅವ್ರಿಗೆ ಆಕಾಶದಲ್ಲಿ ಆಗ್ಬೇಕು. ಈಗ ಹೆಂಗೆ ಅಂತಂದ್ರೆ ನೋಡಿ, ನೋಹನ ಕಾಲದಲ್ಲೂ ಕೂಡ ಮಳೆ ಅನ್ನೋದನ್ನ ಯಾರು ಕೂಡ ನೋಡ್ಲಿಲ್ಲ. ಅದಾದ್ಮೇಲೆ ಎಲಿಷನ್ ಕಾಲದಲ್ಲೂ ಕೂಡ ಮಳೆ ಅನ್ನೋ ಒಂದು ಸನ್ನಿವೇಶದಲ್ಲಿ ನಾವೆಲ್ಲ ಬೈಬಲ್ ಸ್ಟಡಿ ಮಾಡಿದಾಗ ನಮ್ಗೆ ಗೊತ್ತಾಗಿರುತ್ತೆ. ಎಲಿಷನ್ ಕಾಲದಲ್ಲೂ ಕೂಡ ಮಳೆ ಬಗ್ಗೆ ಹಿಂಗೆಲ್ಲಾ ಕಷ್ಟಪಟ್ಟಿದ್ರು, ಬಟ್ ಮಳೆ ಬರ್ತಿರ್ಲಿಲ್ಲ. ಯಾವಾಗ ಅವ್ರು ಪ್ರಾರ್ಥನೆ ಮಾಡಿದ್ರು ಆಗ್ಲೇ ಬಂದಿದ್ದು ಅಂತದನ್ನ ಎಲ್ಲ ನಾವು ನೋಡ್ತೀವಿ. ಈ ರೀತಿ ಇವರು ಕೂಡ ಏನಂದ್ರೆ ನಿಂತ ಜಾಗದಲ್ಲೇನೆ ಇಂತ ಒಂದು ಅದ್ಭುತ ಕಾರ್ಯಗಳನ್ನ, ಆಕಾಶದಲ್ಲಿ ಏನಾದ್ರೂ ಒಂದು ಮಹೋನ್ನತವಾದಂತ ಒಂದು ಕಾರ್ಯಗಳನ್ನ ಆಗೋ ತರ ನೀವ್ ಹೇಳಿದ ತಕ್ಷಣ ಮಾಡಿ ಅನ್ನೋ ತರ ಹೇಳ್ತಿದ್ರು. ಅಂದ್ರೆ ಸ್ವಯಂ ಪ್ರೇರಿತವಾಗಿ ಈ ಒಂದು ಅದ್ಭುತನ ಉಪಯೋಗಿಸ್ಕೊಂಡು ದೇವರ ಒಂದು ದೃಷ್ಟಿಕೋನದಲ್ಲಿ ಇವರು ಕೂಡ ಪಾಪಿಗಳಾಗಿ ಹೋಗ್ಲಿ ಅನ್ನೋದಕ್ಕೋಸ್ಕರನೇ ಈ ಒಂದು ಸೈತಾನ ಒಂದು ಆಲೋಚನೆ ಆಗಿತ್ತು. ಈ ಒಂದು ಆಲೋಚನೆಗೆ ಯೇಸು ಕ್ರಿಸ್ತ ಟ್ರಾಪ್ ಆಗ್ಲಿಲ್ಲ. ಸೊ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ತಿರುಗಿ ಏನ್ ಪ್ರಶ್ನೆ ಉತ್ತರ ಕೊಟ್ಟು ಅವ್ರನ್ನ ಕಳಿಸಿರುವಂತ ಒಂದು ಪಾಸಿಬಿಲಿಟಿ ನಾವು ನೋಡ್ತಾ ಇದ್ವಿ. ನೆಕ್ಸ್ಟ್ ಪ್ಯಾರ ನವಿತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಓಕೆ ಬ್ರದರ್. ಈ ಫರಿಸಾಯರು ಯೇಸುವನ್ನು ಪರೀಕ್ಷಿಸಿ ಆತನಲ್ಲಿ ವಿಶೇಷವಾಗಿ ತಪ್ಪು ಕಂಡುಹಿಡಿಯಲು ಬಂದಿದ್ದರು. ಆಕಾಶದಲ್ಲಿ ಒಂದು ಸೂಚನೆಯನ್ನು ಅವರು ಕೇಳಿಕೊಂಡಿದ್ದರು. ರೋಗಿಗಳನ್ನು ಗುಣಪಡಿಸುವುದು ಮುಂತಾದವುಗಳಿಂದ ಜನರಿಗೆ ನೀಡುತ್ತಿದ್ದ ಅನೇಕ ಸೂಚನೆಗಳನ್ನು ಉಪೇಕ್ಷಿಸುವಂತೆ ಮಾಡುವುದು ಅವರ ನಿಜವಾದ ಉದ್ದೇಶವಾಗಿತ್ತು. ಈ ಎಲ್ಲವನ್ನು ನಿರ್ಲಕ್ಷಿಸುವವರಾಗಿ ಅವರು ಹೇಳಿದ್ದು, ಯಾವ ಸೂಚನೆಯನ್ನು ನಮಗಾಗಿ ಆಕಾಶದಲ್ಲಿ ತೋರಿಸಲು ನಿನಗೆ ಸಾಧ್ಯ? ನಮಗಾಗಿ ಆಕಾಶದಲ್ಲಿ ಒಂದು ಸೂಚನೆಯನ್ನು ತೋರಿಸಿಕೊಡು, ಆಗ ನಾವು ನಿನ್ನನ್ನು ನಂಬುವೆವು. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇವ್ರು ನಂಬೇಕು ಅಂತಂದ್ರೆ ಒಂದು ಅದ್ಭುತಗಳನ್ನ ಆಗ್ಲೇಬೇಕಾಗಿತ್ತು. ಆ ತರ ಡಿಮ್ಯಾಂಡ್ ನ ಮಾಡುವಂತ ಒಂದು ಜನಾಂಗ ಈ ಒಂದು ಯಹೂದಿ ಜನಾಂಗ ಆಗೋದ್ರು. ಯಾಕೆ ಅಂತಂದ್ರೆ ಅವರಲ್ಲೂ ಕೂಡ ಒಂದು ಬುದ್ಧಿ ಭ್ರಾಂತ ಆಗೋ ತರ ಸೈತಾನ ಮಾಡ್ಬಿಟ್ಟಿದ್ದ ಪ್ರಿಯರೇ. ಆಗಿರೋದ್ರಿಂದ ಯಾರು ಕೂಡ ನಿಜವಾದ ರಕ್ಷಕನ ಒಂದು ಉದ್ದೇಶಗಳನ್ನ ಅರ್ಥ ಮಾಡ್ಕೊಳ್ದೆ, ಅವರ ಒಂದು ಸಂಕಲ್ಪಗಳನ್ನ ತಿಳ್ಕೊಳ್ದಂತಾನೆ ಈ ಒಂದು ಮಾರ್ಗಕ್ಕೆ ಹೋಗಂತದ್ದೇ ಆಗಿತ್ತು ಪ್ರಿಯರೇ. ಸೊ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಇಲ್ಲಿಗೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನಕ್ಕಂದ್ರೆ ಫೋನ್ ಚಾರ್ಜರ್ ಕೂಡ ಇಲ್ಲ, ಪವರ್ ಇದ್ದಿರೋ ಕಾರಣದಿಂದ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡ್ಬಿಡೋಣ. ಏನಕ್ಕಂದ್ರೆ ಡಿಸ್ಕನೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆದ್ರಿಂದ ಕೊನೆ ಪ್ರಾರ್ಥನೆನ ಸೋದರನಂತ ಶ್ರೀಕಾಂತ್ ಬ್ರದರ್ ಮಾಡ್ಬೇಕಾಗಿ ಕೇಳ್ಕೊಳ್ತೀನಿ. ಶ್ರೀಕಾಂತ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡಿ ಬ್ರದರ್. ನೆಕ್ಸ್ಟ್ ವೀಕ್ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಮಾಡ್ತೀವಿ ಸರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಬಹು ಪರಲೋಕನು ಉಂಟು ಮಾಡಿ ಸಾಗಿಸಲುವಂತ ನಾವು ಪರಲೋಕ ಯೆಹೋವ ತಂದೆ ಆದ್ರೆ, ಈ ಒಂದು ಸಮಯಕ್ಕಾಗಿ ಸ್ತೋತ್ರ ದೇವ್ರೆ. ಈ ಒಂದು ದಿನವನ್ನು ದೇವ್ರೆ, ಈ ಒಂದು ವಾಕ್ಯದ ಮೂಲಕವಾಗಿದ್ದರೆ ಬ್ರದರ್ ಇಲ್ಲಿವರೆಗೂ ನಮಗೆ ತಿಳಿಸ್ಬಿಟ್ಟಂತ ವಾಕ್ಯವನ್ನು ದೇವರ ಆಶ್ವಾಸ್ರಿ. ಹಾಗೆ ಬ್ರದರ್ ಕೂಡ ಅನೇಕ ವಿಚಾರದಲ್ಲಿ ಬಲಪಡಿಸಿ, ಅನೇಕ ವಿಚಾರ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ನೀವು ಸಹಾಯ ಮಾಡ್ರಿ ಎಂಬುದಾಗಿ ಬೇಡ್ಕೊಳ್ತೇವೆ ತಂದೆ ದೇವ್ರೆ. ಹಾಗೆ ನಿಮ್ಮ ಮಗನ ಮೂಲಕವಾಗಿ, ಹಾಗೆ ಪವಿತ್ರಾತ್ಮ ಹೊರವನ್ ಮೂಲಕವಾಗಿದ್ರೆ ನಾವು ಅನೇಕ ವಿಚಾರ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಸರಿಯಾದ ಒಂದು ರೀತಿಯಲ್ಲಿ ಬೆಳಿಲಿಕ್ಕೆ ಕೃಪೆ ಮಾಡ್ರಿ ತಂದೆ. ಒಂದು ಸುಂದರವಾದ ವೇಳೆಯಲ್ಲಿದ್ದೀವ್ರೆ, ನಮ್ಮನ್ನು ಕಲ್ಪಿಸ್ಕೊಡ್ತೇವಪ್ಪ. ಹಾಗೆ ಎಲ್ಲ ಸಹೋದರ ನಿಮ್ಗೆ ಕಲ್ಪಿಸ್ಕೊಡ್ತೇವಪ್ಪ. ಅನೇಕ ವಿಚಾರದಲ್ಲಿ ತಿಳ್ಕೊಂಡು ನಡಿಲಿಕ್ಕೆ ಕೃಪೆ ಮಾಡ್ರಿ, ಆಸಕ್ತಿ ಕೊಡ್ರಿ, ಬಲ ಕೊಡ್ರಿ, ಶಾಂತಿ ಸಮಾಧಾನ ಕೊಡ್ರಿ. ಹಾಗೆ ಅನೇಕ ಸಹೋದರರು ಅನೇಕ ರೋಗದಲ್ಲಿ ಗುಣಪಡಿಸ್ರಿ. ಹಾಗಂತಂದ್ರೆ ಅನೇಕ ಕಷ್ಟದಲ್ಲಿ ಸಮಸ್ಯೆ ಹೋರಾಟದಲ್ಲಿ ಇರುವಂತರನ್ನು ಬಲಪಡಿಸ್ರಿ. ಶೋಧನೆ ಒಳಗಾಗದಾಗಿದ್ದೀವ್ರಿ, ಎಚ್ಚರಾಗಿ ಪ್ರಾರ್ಥನೆ ಒಳಗಾಗಂತ ಕೃಪೆ ಮಾಡ್ರಿ. ಎಲ್ಲಾ ಸಹೋದರನ ಆಶ್ರಯಿಸ್ರಿ. ಇಲ್ಲಿವರೆಗೂ ನಾವು ಪ್ರಾರ್ಥನೆ ಕೇಳಿ ನಡೆಸಿ ಸ್ತೋತ್ರ. ಈ ಚಿಕ್ಕ ಪ್ರಾರ್ಥನೆ ರಕ್ಷಕರಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಆಮೆನ್. ಥ್ಯಾಂಕ್ ಯು ಬ್ರದರ್, ಸಿಸ್ಟರ್ಸ್. ಥ್ಯಾಂಕ್ ಯು. ಎಲ್ಲಾ Thank you all ಸಹೋದರ brothers and sisters. ಬ್ರದರ್
ನಮಸ್ತೆ ಬ್ರದರ್. ಗುಡ್ ನೈಟ್. ನಮಸ್ತೆ ಎಲ್ಲ ಬ್ರದರ್ಸ್ ಸಿಸ್ಟರ್ ಎಲ್ಲರಿಗೂ ನಮಸ್ತೆ. ನಮಸ್ತೆ ನಮಸ್ತೆ ಎಲ್ಲಾ ಬ್ರದರ್ ಸಿಸ್ಟರ್ಗೆ ನಮಸ್ತೆ ರೀ. ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ತೆ.